ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಏಪ್ರಿಲ್ 19, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಏಪ್ರಿಲ್ 19, 2025 ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಉತ್ಸಾಹ ಮತ್ತು ಧೈರ್ಯವನ್ನು ಸಮರ್ಪಕವಾಗಿ ಬಳಸಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಹೊಸ ಉತ್ಸಾಹ, ಆಂತರಿಕ ಶಕ್ತಿ ಹಾಗೂ ಸ್ಫೂರ್ತಿ ಇಂದಿನ ದಿನದಲ್ಲಿ ನಿಮ್ಮನ್ನು ಬೆಂಬಲಿಸುತ್ತವೆ. ಕೆಲವರು ತಮ್ಮ ನಿರ್ಧಾರಗಳಲ್ಲಿ ದೃಢತೆ ತೋರಿಸಿ ಮುಖ್ಯ ಸನ್ನಿವೇಶಗಳಲ್ಲಿ ಮುನ್ನಡೆಯುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹನ ಪ್ರಭಾವ ಇಂದಿನ ಕಾರ್ಯಪದ್ಧತಿಯಲ್ಲಿ ಜವಾಬ್ದಾರಿಯ ನಡವಳಿಕೆಗೆ ಕಾರಣವಾಗುತ್ತದೆ. ಹಳೆಯ ಬಾಕಿಗಳನ್ನು ಪೂರೈಸುವುದು, ಹೊಸ ಜವಾಬ್ದಾರಿಗಳನ್ನು ತಾಳ್ಮೆಯಿಂದ ಸ್ವೀಕರಿಸುವುದು ಹಾಗೂ ಅನೇಕ ವಿಚಾರಗಳಲ್ಲಿ ಚಿಂತನೆ ನಡೆಸುವುದು ಇಂದು ಪ್ರಾಮುಖ್ಯತೆಯ ವಿಷಯಗಳಾಗಿವೆ. ಸೃಜನಶೀಲತೆ ಮತ್ತು ಉತ್ಸಾಹದ ಸಮನ್ವಯದಿಂದ ನೀವು ಇಂದಿನ ದಿನವನ್ನು ಫಲಪ್ರದವಾಗಿ ಕಳೆಯಬಹುದು. ಮತ್ತೆ ವೀಕ್ಷಕರೇ, ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಉತ್ಸಾಹ ಮತ್ತು ಸಮಯ ಪಾಲನೆಯಿಂದಾಗಿ ಪ್ರಭಾವ ಬೀರುವ ಅವಕಾಶವಿದೆ. ಅಧಿಕಾರಿಗಳೊಂದಿಗೆ ಉತ್ತಮ ಸಂವಾದ ಸಾಧ್ಯವಾಗುತ್ತದೆ. ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನೂತನ ಜವಾಬ್ದಾರಿಗಳೆಡೆಗೆ ಕರೆದೊಯ್ಯುವ ಸೂಚನೆಗಳಿವೆ. ಹೊಸ ಪ್ರಾಜೆಕ್ಟ್ ಅಥವಾ ಮಹತ್ವದ ಪ್ರಸ್ತಾವನೆಗಳು ನಿಮ್ಮ ಮುಂದೆ ಬಂದು ಹೋಗಬಹುದು. ವೃತ್ತಿ ಬದಲಿಯ ಯೋಚನೆ ಇರುವವರಿಗೆ ಸಂದರ್ಶನಗಳು, ಅರ್ಜಿ ಸಲ್ಲಿಕೆ ಮತ್ತು ಸಂಪರ್ಕಗಳ ಮೂಲಕ ಪ್ರಗತಿಗೆ ದಾರಿ ತೆರೆದೀತು. ನಿಮ್ಮ ತೀರ್ಮಾನಗಳಲ್ಲಿ ಸ್ಪಷ್ಟತೆ ಇರಲಿ. ಉದ್ಯಮಿಗಳನ್ನು ಕುರಿತಾಗಿ ಇಂದು ನೂತನ ಉಳಿತಾಯ ಮಾದರಿಗಳ ವ್ಯಾಪಾರ ವಿಸ್ತಾರ ಯತ್ನಗಳ ಬಗ್ಗೆ ಚರ್ಚಿಸಲು ಹಾಗೂ ಹೊಸ ಪಾಲುದಾರರೊಂದಿಗೆ ಚಿಂತನೆ ನಡೆಸಲು ಉತ್ತಮ ಸಮಯ. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳ ಸಹಾಯಕ್ಕೆ ಯೋಗ್ಯ ಪ್ರಸ್ತಾಪಗಳು ಬರಬಹುದು. ಇನ್ನು ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ಅನುಭವ ಹಾಗೂ ಸಾವಧಾನತೆ ಮುಖ್ಯ. ತುರ್ತು ಖರ್ಚುಗಳ ಸಂಭವವಿದೆ, ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮನೆಯಲ್ಲಿ ಆಗಸಮಭೂತ ಖರ್ಚುಗಳಾದರೂ ಬರಬಹುದು. ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭದ ಸಂಭಾವನೆ ಇದೆ, ಆದರೆ ಹೊಸ ಹೂಡಿಕೆಗಳಿಗೆ ಹೆಚ್ಚಿನ ಪರಿಶೀಲನೆಯ ಬಳಿಕವೇ ಮುಂದುವರಿಯುವುದು ಸೂಕ್ತ. ಸಾಲ ಅಥವಾ ಕಾಗದದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಬಂಧು ಮಿತ್ರರ ಸಲಹೆ ಈಚೆಗೆ ಹೆಚ್ಚು ಪ್ರಾಮುಖ್ಯತೆ ಹೊಂದಬಹುದು. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೈಹಿಕ ಶಕ್ತಿ ತುಂಬಿರಲಿ ಎಂದರೆ ನೀರಿನ ಸೇವನೆ, ಸರಿಯಾದ ನಿದ್ರೆ ಮತ್ತು ಸರಳ ಆಹಾರ ಅವಶ್ಯ. ಮೂಳೆ ನೋವು, ತಲೆನೋವು ಅಥವಾ ಹೊಟ್ಟೆ ತೊಂದರೆಗಳ ಸಾಧ್ಯತೆಗಳಿವೆ. ನಿಮ್ಮ ದೈಹಿಕ ಶ್ರಮದ ಮಟ್ಟವನ್ನು ಸಮತೋಲನಗೊಳಿಸಿ. ದೀರ್ಘ ಸಮಯ ಕುಳಿತೋ ಓಡಾಡೋ ಕೆಲಸಗಳಲ್ಲಿ ಮಧ್ಯಂತರ ವಿರಾಮ ಅವಶ್ಯ. ಮನಸ್ಸಿನಲ್ಲಿರುವ ಯಾತನೆಗಳು ಅಥವಾ ದಣಿವಿನ ಅನಿಸಿಕೆ ತಕ್ಷಣ ಪರಿಹರಿಸಿಕೊಳ್ಳಿ. ಯೋಗ, ಪ್ರಾಣಾಯಾಮ ಅಥವಾ ಶನಿವಾರದ ಔಷಧೀಯ ಸ್ನಾನದಿಂದ ಉತ್ತಮ ಪರಿಣಾಮವಾಗುತ್ತದೆ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧದ ವಿಷಯದಲ್ಲಿ ಇಂದು ಕುಟುಂಬ ಸದಸ್ಯರೊಂದಿಗೆ ಸಮಾಲೋಚನೆ, ಪ್ರೀತಿ, ಗೌರವ ಮತ್ತು ಧೈರ್ಯದಿಂದ ನಿರ್ವಹಣೆ ಅವಶ್ಯ. ಮಕ್ಕಳ ಬಗೆಗಿನ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಬಳಸುವುದು ಉತ್ತಮ. ಪತ್ನಿ ಪತಿಯೊಂದಿಗೆ ಸಾಮರಸ್ಯದಿಂದ ಮುನ್ನಡೆಯುವ ಸಂದರ್ಭ. ಸಂಬಂಧಗಳಲ್ಲಿ ಎದೆಯಾಳದ ಮಾತುಗಳು ಟಾಳಬೇಕಾಗುತ್ತದೆ. ಹಿರಿಯರ ಆಶೀರ್ವಾದ, ಮಿತ್ರರ ಸಹಾಯ ಇಂತಹವುಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ದೂರವಿರುವ ಸಂಬಂಧಿಕರಿಂದ ಸಂದೇಶ ಅಥವಾ ಸಂಪರ್ಕ ಸಾಧ್ಯ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಸಮತೋಲನಗೊಳಿಸಲು ಶನಿಗೆ ಅರ್ಚನೆ, ಜಪ, ಧ್ಯಾನ ಮಹತ್ವಪೂರ್ಣ. ಐಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸುವುದು ಶ್ರೇಷ್ಠ. ಎಳ್ಳು ಹಾಗೂ ಎಳ್ಳಿನ ಎಣ್ಣೆ ದೀಪವನ್ನು ಶನಿಗೆ ಅರ್ಪಿಸಿ. ಕಾರ್ಮಿಕರಿಗೆ ಅಥವಾ ನಿರ್ಗತಿಕರಿಗೆ ಆಹಾರ ಅಥವಾ ಧನದಾನ ಮಾಡುವುದು ಶಾಂತಿ ತರುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ, ತಾತ್ವಿಕ ಪ್ರಗತಿಯ ಹಾಗೂ ಸದುಪಯೋಗದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಧೈರ್ಯ ಹಾಗೂ ನಿರ್ಧಾರ ಶಕ್ತಿ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಉತ್ಸಾಹ, ಶಕ್ತಿ ಮತ್ತು ಧೈರ್ಯದ ಸಂಕೇತ. ಕೆಂಪು ಬಣ್ಣದ ಬಟ್ಟೆ ಅಥವಾ
ಪುಷ್ಪ ಬಳಕೆ ಶುಭ ಫಲವನ್ನು ಆಕರ್ಷಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ 10 ಈ ಸಮಯದಲ್ಲಿ ನೀವು ನಿಷ್ಠೆಯಿಂದ ನಡೆಸುವ ಕಾರ್ಯಗಳು ಶೀಘ್ರ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ಪೂಜೆ, ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳಿಗೆ ಇದು ಅನುಕೂಲಕರ ಸಮಯ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಏಪ್ರಿಲ್ 19, 2025 ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಗಂಭೀರ ಮನೋಭಾವ, ಶ್ರಮದ ಶಕ್ತಿ ಮತ್ತು ಸಂಯಮದ ಮೂಲಕ ದಿನವನ್ನು ರಚಿಸಬಲ್ಲವರು. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಕಾರ್ಯಕ್ಷಮತೆಯಲ್ಲಿ ಶಿಸ್ತಿನ ಅಗತ್ಯವಿದೆ. ನಿಮ್ಮ ನಿಶ್ಚಿತತೆ, ಆಂತರಿಕ ಶಕ್ತಿ ಮತ್ತು ನಿರ್ಧಾರಗಳ ಸ್ಪಷ್ಟತೆ ಇವತ್ತು ನಿಮ್ಮನ್ನು ಒಳ್ಳೆಯ ದಿಕ್ಕಿಗೆ ಒಯ್ಯಬಲ್ಲವು. ಇಂದು ಕೆಲವು ಅಸಹಜ ಅಥವಾ ದೈವಿ ಘಟನೆಗಳು ಸಂಭವಿಸಬಹುದು. ಅವುಗಳನ್ನು ಶ್ರದ್ಧೆಯಿಂದ ಪರಿಗಣಿಸಿ. ಧೈರ್ಯ, ಶ್ರದ್ಧೆ ಮತ್ತು ಆಧ್ಯಾತ್ಮದ ಸಹಿತ ಇಂದಿನ ದಿನದ ಪ್ರತಿ ಕ್ಷಣಕ್ಕೂ ಅರ್ಥವನ್ನು, ಶಕ್ತಿಯನ್ನು ನೀಡುವ ಸಂದರ್ಭವಿದೆ. ಬುದ್ಧಿವಂತರ ಸಲಹೆ, ಹಿರಿಯರ ಅನುಭವ ನಿಮಗೆ ದಾರಿ ತೋರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಶಿಸ್ತು, ಸಮರ್ಪಣಾಭಾವ ಮತ್ತು ಜವಾಬ್ದಾರಿಯ ತೋರಿಕೆಯಿಂದ ಮೆಚ್ಚುಗೆ ದೊರೆಯಬಹುದು. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯಬಹುದು. ಕೆಲವು ಹೊಸ ಜವಾಬ್ದಾರಿಗಳು ಅಥವಾ ಪ್ರೋತ್ಸಾಹಕ ಮಾತುಗಳು ನಿಮ್ಮ ಚೈತನ್ಯವನ್ನು ಹೆಚ್ಚಿಸಬಲ್ಲವು. ವೃತ್ತಿ ಬದಲಿ ಆಲೋಚಿಸುತ್ತಿದ್ದವರಿಗೆ ಇಂದು ಸಂದರ್ಶನ ಅಥವಾ ಇತರ ಪ್ರಸ್ತಾಪಗಳು ಒಳ್ಳೆಯ ಮಾದರಿಯಲ್ಲಿರಬಹುದು. ನೀವು ತೋರಿಸುವ ಸಿದ್ಧತೆ, ಸಮಯ ಪಾಲನೆ ಮತ್ತು ಸಮರ್ಪಣೆಯು ನಿಮ್ಮ ಸಾಧನೆಯ ಪಥವನ್ನು ನಿರ್ಧರಿಸುತ್ತದೆ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಲಾಭ ನಷ್ಟದ ತಕ್ಕ ಮಟ್ಟದ ವಿಶ್ಲೇಷಣೆ, ಹೊಸ ಪಾಲುದಾರಿಗಳ ಪ್ರಸ್ತಾಪಗಳ ಬಗ್ಗೆ ತಾತ್ಸಾರದಿಂದ ಚಿಂತನೆ ಮಾಡುವ ದಿನ. ಶನಿಗ್ರಹದ ಪ್ರಭಾವದಿಂದ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇಂದು ಹಣಕಾಸಿನಲ್ಲಿ ಶಿಸ್ತಿನ ಅಗತ್ಯವಿದೆ. ಅಚಾನಕ್ ಖರ್ಚುಗಳು, ವಿಶೇಷವಾಗಿ ಮನೆ, ವಾಹನ ಅಥವಾ ಕುಟುಂಬದ ಚಿಕಿತ್ಸಾ ವೆಚ್ಚಗಳು ತೊಂದರೆ ಕೊಡುವ ಸಾಧ್ಯತೆ ಇದೆ. ಆದ್ದರಿಂದ ಬಜೆಟ್ ಪಾಲನೆ ಹಾಗೂ ಮಿತವ್ಯಯದ ತತ್ವವನ್ನು ಅನುಸರಿಸುವುದು ಉತ್ತಮ. ಹಳೆ ಹೂಡಿಕೆಗಳಿಂದ ಲಾಭದ ಸೂಚನೆಗಳು ಕಂಡುಬರಬಹುದು, ಆದರೆ ಹೊಸ ಹೂಡಿಕೆ ಅಥವಾ ಸಾಲದ ಚಟುವಟಿಕೆಗಳಿಗೆ ನಿರ್ಧಾರವಿಲ್ಲದ ಸ್ಥಿತಿ ಉಂಟಾಗಬಹುದು. ಹಿರಿಯರ ಸಲಹೆಯ ಮೇರೆಗೆ ನಡೆಯುವುದು ಹಿತಕರ. ಹಣಕಾಸಿನಲ್ಲಿ ಶನಿಗ್ರಹದ ಪ್ರಭಾವದಿಂದ ಇವತ್ತು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ನಿರ್ಲಕ್ಷ್ಯ ಅಥವಾ ಗಡಿಬಿಡಿಯ ತೀರ್ಮಾನಗಳನ್ನು ತಪ್ಪಿಸಿ. ಇನ್ನು ವೀಕ್ಷಕರೇ, ಆರೋಗ್ಯದ ದೃಷ್ಟಿಯಿಂದ ಇಂದು ದೇಹದ ಒತ್ತಡ, ಶ್ರಮ ಮತ್ತು ಆಹಾರದ ಅವ್ಯವಸ್ಥೆಯಿಂದಾಗಿ ಆರೋಗ್ಯದಲ್ಲಿ ಸುಮ್ಮನಿರುವ ಅಸ್ವಸ್ಥತೆಗಳು ತೊಂದರೆ ಕೊಡಬಹುದು. ಹೊಟ್ಟೆ, ಜೀರ್ಣಕ್ರಿಯೆ, ಕಿಡ್ನಿ ಅಥವಾ ಕಫವಾತದ ತೊಂದರೆ ಉಂಟಾಗುವ ಸಾಧ್ಯತೆಗಳಿವೆ. ಅತಿಯಾದ ದೈಹಿಕ ಶ್ರಮ ಅಥವಾ ಉತ್ಕಟ ಅಲಸತೆಯು ದೈನಂದಿನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಬಹುದು. ಹೆಚ್ಚು ನೀರು ಕುಡಿಯುವುದು, ನಿದ್ರೆಯನ್ನು ನಿಯಮಿತಗೊಳಿಸುವುದು ಮತ್ತು ಚಿಂತೆ, ಆತಂಕವನ್ನು ದೂರವಿಡುವುದು ಮುಖ್ಯ. ಆಧ್ಯಾತ್ಮಿಕ ತೊಡಕು, ಯೋಗ, ಧ್ಯಾನ ಮತ್ತು ಏಳೇಳು ಶ್ವಾಸೋಪಾಯಗಳ ಬಳಕೆ ಇಂದಿನ ಆರೋಗ್ಯದಲ್ಲಿ ಸಮತೋಲನ ತರುವುವು. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಇಂದು ಸಂಬಂಧಗಳಲ್ಲಿ ಶಾಂತಿಯುತ ಸಂಭಾಷಣೆ ಮತ್ತು ಗಂಭೀರ ಚಿಂತನೆ ಮುಖ್ಯ. ಪತ್ನಿಪತಿಯೊಂದಿಗೆ ಮನೆ ಸಂಬಂಧಿತ ವಿಷಯಗಳಲ್ಲಿ ಗಂಭೀರ ಚರ್ಚೆಗಳು ನಡೆಯಬಹುದು. ಶ್ರದ್ಧೆಯಿಂದ ನಡೆದುಕೊಂಡರೆ ಈ ಎಲ್ಲವೂ ಒಂದು ಉತ್ತಮ ನಿರ್ಧಾರಕ್ಕೆ ತಲುಪಬಲ್ಲದು. ಪರಸ್ಪರ ಗೌರವ, ಶ್ರದ್ಧೆ ಮತ್ತು ಸಹಕಾರದಿಂದ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಅಭಿವೃದ್ಧಿಯ ಶಕ್ತಿ ಏರುತ್ತದೆ. ಮಕ್ಕಳ ಶಿಕ್ಷಣ, ಹಿರಿಯರ ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ ನಿಮ್ಮ ನಿರ್ಧಾರ ಮುಖ್ಯ. ಅಪರಿಚಿತರ ಮಾತುಗಳಲ್ಲಿ ಬೀಳದೆ, ಸ್ನೇಹಿತರು ಅಥವಾ ಸಂಬಂಧಿಕರ ಸಲಹೆಗಳಲ್ಲಿ ವೈಚಾರಿಕ ಸಮತೋಲನ ಅಳವಡಿಸಿ. ವೀಕ್ಷಕರೇ, ನೀವು ಇವತ್ತು ಶನಿಗ್ರಹಣ ಶಕ್ತಿಯ ಶಮನಕ್ಕಾಗಿ ಈ ಶನಿವಾರದಂದು ಶನಿಗೆ ಅರ್ಚನೆ ಮಾಡುವುದು ಬಹುಮಹತ್ವದ ವಿಷಯ. ಶ್ರೀ ಶನೈಶ್ವರನ ಮಂತ್ರ ಜಪ, ತೈಲದೀಪದ ದಾನ ಮತ್ತು ನಿರಂತರ ಧ್ಯಾನ ನಿಮಗೆ ಶಕ್ತಿಯನ್ನು ನೀಡಬಲ್ಲದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 37 ಬಾರಿ ಜಪಿಸಿ. ಕಪ್ಪು ಅಥವಾ ನೀಲಿ ಬಣ್ಣದ ಹೂವುಗಳಿಂದ ಶನಿದೇವರಿಗೆ ಪೂಜೆ ಸಲ್ಲಿಸಿ. ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವಿಟ್ಟು ಶನಿಗೆ ಅರ್ಪಿಸಿ. ಅಶಕ್ತರಿಗೆ, ಗರಿಬರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಅತ್ಯಂತ ಪುಣ್ಯಕರ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶನಿವಾರದ ಶಕ್ತಿಯನ್ನು ಸಮತೋಲನದಲ್ಲಿ ಇಡುವ ಶಕ್ತಿಯ ಸಂಕೇತ. ಇದು ಸಾಮರಸ್ಯ, ವ್ಯವಹಾರ ಬುದ್ಧಿ ಮತ್ತು ಸಹಕಾರದ ಗುರುತು. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮಗೆ ಮನಃಶಾಂತಿ ಮತ್ತು ಯಶಸ್ಸು ದೊರೆಯಬಹುದು. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣ ಇಂದಿನ ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸುವ ಶಕ್ತಿಯನ್ನು ಹೊಂದಿದೆ. ನಿಮ್ಮ ಉಡುಗೆ, ಪೂಜೆ ಅಥವಾ ಸಾಧನೆಗಳಲ್ಲಿ ಈ ಬಣ್ಣವನ್ನು ಬಳಸುವುದರಿಂದ ಒಳಿತಾಗುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ 11:45 ಈ ಸಮಯದಲ್ಲಿ ಚಿಂತನೆ, ಪೂಜೆ, ವ್ಯಾಪಾರ, ಮೌಲ್ಯಮಾಪನ ಅಥವಾ ಮಹತ್ವದ ನಿರ್ಧಾರಗಳಿಗೆ ಶಕ್ತಿಯ
ಮತ್ತು ಸಂತುಷ್ಟಿದಾಯಕ ಫಲಗಳ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ಹೊಂದಿಕೊಳ್ಳುವ ಗುಣದಿಂದ ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಚುರುಕುತನ ಮತ್ತು ಬಹುಮುಖ ಪ್ರತಿಭೆಗಳು ಇಂದು ನಿಮಗೆ ಅನೇಕ ಅವಕಾಶಗಳನ್ನು ತೆರೆದುಕೊಡುತ್ತವೆ. ಶನಿವಾರದ ಶನಿಗ್ರಹದ ಪ್ರಭಾವವು ನಿಮ್ಮ ಕಾರ್ಯಗಳಲ್ಲಿ ಸ್ಥಿರತೆ ಮತ್ತು ಜವಾಬ್ದಾರಿಯನ್ನು ಬಯಸುತ್ತದೆ. ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು, ಸಂವಹನವನ್ನು ಪರಿಣಾಮಕಾರಿಯಾಗಿ ಬಳಸಲು ಮತ್ತು ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಇದು ಉತ್ತಮ ಸಮಯ. ಕೆಲವು ಅನಿರೀಕ್ಷಿತ ಸನ್ನಿವೇಶಗಳು ಎದುರಾಗಬಹುದು, ಆದರೆ ನಿಮ್ಮ ಹೊಂದಾಣಿಕೆಯ ಸ್ವಭಾವದಿಂದ ನೀವು ಅವುಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಸಂವಹನ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ನಿಮ್ಮ ವೃತ್ತಿಪರ ಕೌಶಲ್ಯಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗಬಹುದು. ಹೊಸ ಯೋಜನೆಗಳಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆ ಮತ್ತು ನಿಮ್ಮ ಸಲಹೆಗಳಿಗೆ ಮನ್ನಣೆ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆಯನ್ನು ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಬರಬಹುದು. ನಿಮ್ಮ ನೆಟ್ವರ್ಕಿಂಗ್ ಕೌಶಲ್ಯಗಳು ಮತ್ತು ನಿಮ್ಮ ಪರಿಣತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಉದ್ಯಮಿಗಳಿಗೆ ಇಂದು ಹೊಸ ಗ್ರಾಹಕರನ್ನು ಪಡೆಯಲು, ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಮತ್ತು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಉತ್ತಮ ಸಮಯ. ನಿಮ್ಮ ಸಂವಹನ ಕೌಶಲ್ಯಗಳು ಮತ್ತು ಮಾರುಕಟ್ಟೆ ತಂತ್ರಗಳು ಯಶಸ್ಸಿಗೆ ಸಹಾಯ ಮಾಡುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಆದಾಯ ಮತ್ತು ವೆಚ್ಚಗಳ ಬಗ್ಗೆ ಗಮನವಿರಲಿ. ಹೂಡಿಕೆಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ತಜ್ಞರ ಸಲಹೆಯನ್ನು ಪಡೆಯಿರಿ. ಹಳೆಯ ಬಾಕಿಗಳು ವಸೂಲಾಗುವ ಸಾಧ್ಯತೆ ಇದೆ, ಆದರೆ ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಉಳಿತಾಯಕ್ಕೆ ಗಮನ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವುದು ಮುಖ್ಯ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಮತ್ತು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಸೇವನೆಯಿಂದ ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ನರಮಂಡಲದ ಸಮಸ್ಯೆಗಳು ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು, ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ. ಅಗತ್ಯವಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮಾತುಗಳು ಮತ್ತು ನಡವಳಿಕೆಗಳಿಂದ ಯಾರಿಗೂ ನೋವಾಗದಂತೆ ಎಚ್ಚರವಹಿಸಿ. ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ ಮತ್ತು ನಿಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳಿ. ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಂವಹನವನ್ನು ಮುಂದುವರಿಸಿ. ಅವರ ಸಲಹೆಗಳು ಮತ್ತು ಬೆಂಬಲ ನಿಮಗೆ ಮುಖ್ಯವಾಗಬಹುದು. ವೀಕ್ಷಕರೇ, ನೀವು ಈ ಶನಿವಾರದಂದು ಶನಿಗ್ರಹದ ಶಾಂತಿಗಾಗಿ ದಾನ ಮತ್ತು ಪೂಜೆಗಳನ್ನು ಮಾಡುವುದು ಉತ್ತಮ. ಕಪ್ಪು ಎಳ್ಳು, ಉದ್ದಿನ ಬೇಳೆ ಮತ್ತು ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ. ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಹೊಂದಾಣಿಕೆ ಮತ್ತು ಸಂವಹನದ ಸಂಕೇತ. ನಿಮ್ಮ ಕಾರ್ಯಗಳಲ್ಲಿ ಈ ಸಂಖ್ಯೆಯ ಪ್ರಭಾವದಿಂದ ಯಶಸ್ಸು ದೊರೆಯಬಹುದು. ಅದೃಷ್ಟದ ಬಣ್ಣ ಹಳದಿ. ಈ ಬಣ್ಣ ಸಂತೋಷ, ಬುದ್ಧಿವಂತಿಕೆ ಮತ್ತು ಆಶಾವಾದದ ಸಂಕೇತ. ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30 ಈ ಸಮಯದಲ್ಲಿ ನಿಮ್ಮ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸಮತೋಲನವನ್ನು ಕಾಯ್ದುಕೊಂಡು ಚಿತ್ತಶುದ್ಧಿಯಿಂದ ಹಾಗೂ ಆತ್ಮವಿಶ್ವಾಸದಿಂದ ದಿನಚರಿಯನ್ನು ಸಾಗಿಸಲು ಅವಕಾಶವಿರುವ ದಿನ. ನಿಮ್ಮ ಸಹಜವಾದ ಸಂಕೀರ್ಣ ಆಳವಿರುವ ಚಿಂತನೆ ಮತ್ತು ಕಲ್ಪನೆಯ ಶಕ್ತಿ ಇಂದಿನ ಪ್ರಗತಿಗೆ ಪೂರಕವಾಗುತ್ತವೆ. ನೀವು ವ್ಯಕ್ತಿಗತ ವಿಚಾರಗಳಲ್ಲಿ ಮತ್ತು ವೃತ್ತಿಪರ ನಿರ್ಧಾರಗಳಲ್ಲಿ ಅಂತರ್ದೃಷ್ಟಿಯಿಂದ ನಡೆದುಕೊಳ್ಳುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿರುವ ಪುಟ್ಟ ಉದ್ವೇಗಗಳು ನಿಮ್ಮ ಶಕ್ತಿಯ ಹರಿವಿಗೆ ಅಡ್ಡಿಯಾಗಬಾರದು. ಮನೆಯವರಿಗೆ ಸಮಯ ನೀಡುವುದು, ಹಿರಿಯರ ಮಾತುಗಳನ್ನು ಗೌರವಿಸುವುದು ಇಂದು ಜೀವನದ ಶ್ರೇಷ್ಠ ಸತ್ವವನ್ನು ಉಣಬಡಿಸುತ್ತದೆ. ಇಂದು ನೆನೆಸಿಕೊಂಡ ಕಾರ್ಯಗಳಿಗೆ ಗಂಭೀರವಾಗಿ ಹೆಜ್ಜೆ ಇಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಸ್ವಲ್ಪ ಒತ್ತಡದ ವಾತಾವರಣವಿರಬಹುದಾದರೂ ನಿಮ್ಮ ಶ್ರದ್ಧೆ ಮತ್ತು ಶ್ರಮ ಫಲಿತಾಂಶ ನೀಡುತ್ತದೆ. ಕೆಲವರಿಗೆ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ, ಹಿರಿಯರಿಂದ ಮಾರ್ಗದರ್ಶನ ದೊರೆಯಲಿದೆ. ದಾಖಲೆಗಳು, ಸಭೆಗಳು ಮತ್ತು ವರದಿಗಳಲ್ಲಿ ಸ್ಪಷ್ಟತೆ ಅನಿವಾರ್ಯ.
ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದ್ದು ಇದರೊಂದಿಗೆ ಹೆಚ್ಚು ಬುದ್ಧಿಮತ್ತೆ ಹಾಗೂ ಶಿಸ್ತು ಅಗತ್ಯವಾಗುತ್ತದೆ. ಸರ್ಕಾರಿ ಉದ್ಯೋಗಿಗಳಿಗೆ ಅಧಿಕಾರಿ ಸಮಾಲೋಚನೆಗಳು ಇರುತ್ತವೆ. ಸ್ವತಂತ್ರ ವೃತ್ತಿಪರರಿಗೆ, ಕಲಾತ್ಮಕ ಕ್ಷೇತ್ರದವರಿಗೆ, ವೈದ್ಯರಿಗೆ ಅಥವಾ ಕೌನ್ಸೆಲರ್ಗಳಿಗೆ ಇಂದು ಗುರುತಿಸುವ ದಿನವಾಗಬಹುದು. ಉದ್ಯಮಿಗಳಿಗಾಗಿಯೂ ಇದು ವ್ಯವಹಾರ ಪುನರ್ ಮೌಲ್ಯಮಾಪನೆ, ಸಣ್ಣ ಬದಲಾವಣೆಗಳು ಮತ್ತು ಪಾಲುದಾರರೊಂದಿಗೆ ಹೊಸ ಮಾತುಕತೆ ಆರಂಭಿಸಲು ಅನುಕೂಲ ದಿನವಾಗಿದೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯವಿರುವ ದಿನ. ಅನಿರೀಕ್ಷಿತ ವೆಚ್ಚಗಳು ಹೆಚ್ಚು ಆಗುವ ಸಾಧ್ಯತೆ ಇವೆ, ಮುಖ್ಯವಾಗಿ ಮನೆ, ಮಕ್ಕಳ ಶಿಕ್ಷಣ ಅಥವಾ ವೈದ್ಯಕೀಯ ತುರ್ತು ಚಟುವಟಿಕೆಗಳ ಕುರಿತು. ಹಳೆಯ ಸಾಲ ಪಾವತಿಗೆ ಉತ್ತಮ ಸಮಯ, ಆದರೆ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ತಡೆ ಹಾಕುವುದು ಉತ್ತಮ. ಕುಟುಂಬದ ಆರ್ಥಿಕ ಯೋಜನೆಗಳನ್ನು ಪುನರ್ ಪರಿಶೀಲಿಸಿ. ಕೆಲವರಿಗೆ ಹಿರಿಯರೊಂದಿಗೆ ಹಣದ ವಿಚಾರಗಳಲ್ಲಿ ಚರ್ಚೆಗಳು ನಡೆಯಬಹುದಾಗಿದೆ. ಬಹುಶಃ ಮನೆ ಸಂಬಂಧಿತ ಖರ್ಚುಗಳ ನಿರ್ಧಾರಕ್ಕೆ ಅಳತೆ ಹೊರತೆ ಬೇಕಾದ ದಿನ. ವೆಚ್ಚ ನಿಯಂತ್ರಣವೇ ಇಂದಿನ ಬುದ್ಧಿವಂತಿಕೆ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ, ಹಸಿವಿನ ನಿಯಂತ್ರಣ ಮತ್ತು ತೂಕದ ವ್ಯತ್ಯಾಸಗಳ ಕಡೆ ಗಮನ ಹರಿಸಬೇಕು. ತೂಕ ಹೆಚ್ಚಾಗಿರುವವರು ಚಿಂತನೆ ಮಾಡಬೇಕಾದ ದಿನ. ಹಸಿವಿಲ್ಲದಿದ್ದರೂ ತಿನ್ನುವ ಸ್ವಭಾವದಿಂದ ದೂರವಿರಿ. ನಿದ್ರೆ ಸಮಸ್ಯೆ, ನರಮಂಡಲದ ದೌರ್ಬಲ್ಯ ಇವು ಇಂದು ಕಾಡಬಹುದು. ಯೋಗ, ಸತತ ನುಡಿ ಶಾಂತಿ, ಗಾಯತ್ರಿ ಮಂತ್ರದ ಜಪದಿಂದ ಒಳಗೆ ಶಾಂತಿ ತರಬಹುದು. ಆರೋಗ್ಯ ಸುಧಾರಣೆಗೆ ಹಸಿರು ತರಕಾರಿ, ಉಷ್ಣ ನೀರು ಸೇವನೆ ಮತ್ತು ಲಘು ಆಹಾರ ಶ್ರೇಷ್ಠ. ಮನಸ್ಸಿನಲ್ಲಿನ ಗೊಂದಲ ಮತ್ತು ನಿದ್ರಾಹೀನತೆಗೆ ಕಾರಣವಾಗದಂತೆ ದಿನಚರಿಯಲ್ಲಿ ಸಮತೋಲನ ಬದ್ಧತೆ ಅಗತ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಾವನಾತ್ಮಕ ಭಿನ್ನಾಭಿಪ್ರಾಯಗಳು ಉದಯಿಸಬಹುದಾದ ದಿನವಾದ್ದರಿಂದ ಮಿತವಚನ ಮತ್ತು ಶಾಂತ ಸ್ವಭಾವದಿಂದ ಎಲ್ಲ ವಿಷಯಗಳು ಪರಿಹಾರಗೊಳ್ಳುತ್ತವೆ. ಪತಿ ಪತ್ನಿಯ ನಡುವೆ ಇತ್ತೀಚಿನ ಅಸಮಾಧಾನಗಳು ಇಂದು ಆಂತರಿಕ ಸಂವಾದದಿಂದ ಕಡಿಮೆಯಾಗಬಹುದು. ಸಂತಾನಕ್ಕೆ ಪ್ರೇರಣಾತ್ಮಕ ಮಾತುಗಳು ಸಾಥ್ ನೀಡುವುದು ಇಂದಿನ ನೆಮ್ಮದಿಗೆ ದಾರಿ. ತಂದೆ ತಾಯಿಯವರ ಆರೋಗ್ಯದ ವಿಚಾರದಲ್ಲಿ ಕಾಳಜಿಯ ದೃಷ್ಟಿಯಿಂದ ಗಮನ ಅಗತ್ಯ. ಇಂದು ನೀವು ಸಂಬಂಧಗಳಲ್ಲಿ ಎಷ್ಟೇ ಚಿಕ್ಕ ಕಾರ್ಯವಾದರೂ ಪ್ರೀತಿ, ನಂಬಿಕೆ, ಸತತ ಮಾತುಕತೆ ಇವುಗಳೊಂದಿಗೆ ನಿರ್ವಹಿಸಿದರೆ ಬಲವಾದ ಬಂಧಗಳ ಸ್ಥಾಪನೆ ಸಾಧ್ಯ. ವೀಕ್ಷಕರೇ, ಇಂದಿನ ಶನಿವಾರದ ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ಶನಿಗೆ ಅರ್ಚನೆ, ನೀಲಿ ಹೂವಿನ ದೀಪಾರಾಧನೆ ಮತ್ತು ಶನಿಯ ಮಂತ್ರಜಪ ಇಂದಿನ ಭಾವನಾತ್ಮಕ ಗೊಂದಲಗಳಿಗೆ ಶಾಂತಿದಾಯಕ. ನಿಮ್ಮ ಮನೆ ಸನ್ನಿಧಿಯಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಯಿಸಿ ಐ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿರಿ. ಹಳೆಯ ಬಟ್ಟೆ ಅಥವಾ ಕಾಳುಗಳನ್ನು ಕೂಲಿಕಾರರಿಗೆ ದಾನ ಮಾಡುವುದು ಶುಭ. ಶನಿಗ್ರಹನ ಸ್ಮರಣೆಯಿಂದ ಮಾಡಿದ ಸೇವಾ ಕರ್ಮಗಳು ಇಂದಿನ ಜೀವನದಲ್ಲಿ ಬೆಳಕು ತರಬಲ್ಲವು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯ ಸಂಕೇತ. ಇದು ಮೃದುತ್ವ, ಪ್ರೀತಿಯ, ಮೌನ ಮತ್ತು ಭಾವನೆಯ ಪ್ರತೀಕವಾಗಿದೆ. ಈ ಸಂಖ್ಯೆಯ ಪ್ರಭಾವ ನಿಮಗೆ ದೈಹಿಕ ಮಾನಸಿಕ ಸಮತೋಲನ ಕಲಿಸುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ಶುದ್ಧತೆ, ಮನೋಶಾಂತಿ ಮತ್ತು ಆಧ್ಯಾತ್ಮದ ಶಕ್ತಿ ನೀಡುತ್ತದೆ. ಬಿಳಿ ಬಟ್ಟೆ ಅಥವಾ ಹೂವಿನ ಬಳಕೆ ಇಂದು ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12:30 ರಿಂದ ಮಧ್ಯಾಹ್ನ 2:00 ಈ ಕಾಲವಧ್ಯದಲ್ಲಿ ಮನೆ ಸಂಬಂಧಿತ ಚಟುವಟಿಕೆಗಳು, ಉದ್ಯೋಗ ವಿಚಾರಗಳಲ್ಲಿ ಚಿಂತನೆ ಅಥವಾ ದೇವತಾ ಆರಾಧನೆ ಮಾಡಲು ಶುಭ ಸಮಯ. ಶಕ್ತಿಯ ಉಜ್ವಲ ಅವಧಿ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸವನ್ನು ಬಲವತ್ತಾಗಿಸಿ ತೀಕ್ಷ್ಣ ಬುದ್ಧಿ, ಶಕ್ತಿ ಹಾಗೂ ಧೈರ್ಯದೊಂದಿಗೆ ದಿನವನ್ನು ಮುನ್ನಡೆಸಲಿದ್ದಾರೆ. ನಿಮ್ಮೊಳಗಿನ ನೈಜ ನಾಯಕತ್ವ ಗುಣ ಇಂದು ಮತ್ತಷ್ಟು ಸ್ಪಷ್ಟವಾಗುತ್ತದೆ. ಹಲವು ಕಾರ್ಯಗಳಲ್ಲಿ ನಿಮ್ಮ ನಿರ್ಧಾರ ಶಕ್ತಿ ಮತ್ತು ಸ್ಪಷ್ಟ ನೋಟ ಇತರರಿಗೆ ಸ್ಪಷ್ಟ ದಿಕ್ಕು ನೀಡಲಿದೆ. ಆದರೆ ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇದ್ದರೂ ನುಡಿನ ಮೃದುತ್ವವನ್ನು ಮರೆತು ಬಿಡದಿರಿ. ಇಂದು ಅನೇಕರು ನಿಮ್ಮ ಸಲಹೆ ಅಥವಾ ಮಾರ್ಗದರ್ಶನವನ್ನು ಅಪೇಕ್ಷಿಸಬಹುದು. ನೀವು ಸಹಾಯ ಮಾಡಿದರೆ ಅವರಿಗೆ ಅದು ಹೊಸ ಬೆಳಕು ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇದು ನಿಮ್ಮ ಪ್ರತಿಭೆಯನ್ನು ತೋರಿಸಲು ಬಹಳ ಸೂಕ್ತ ದಿನ. ಹಿರಿಯ ಅಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ಗುರುತಿಸಲು ಸಾಧ್ಯತೆ ಇದೆ. ಇತ್ತೀಚೆಗೆ ಬಾಕಿಯಾಗಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಿ ನಿಮ್ಮ ಕಡೆಯ ಶಿಸ್ತು ಮತ್ತು ಕಟ್ಟುಪಾಡು ಇತರರಿಗೆ ಮಾದರಿ ಆಗುತ್ತದೆ. ಕೆಲವರಿಗೆ ವಿದೇಶದಿಂದ ಬಂದಿರುವ ಕೆಲಸದ ಪ್ರಸ್ತಾಪಗಳು ಅಥವಾ ಸಹಭಾಗಿತ್ವದ ಯೋಜನೆಗಳು ಆರಂಭಗೊಳ್ಳಬಹುದು. ನೌಕರರಾಗಿರುವವರು ಗಮನಾರ್ಹ ಬದಲಾವಣೆ ಅಥವಾ ಜವಾಬ್ದಾರಿಯ ಹೆಚ್ಚಳಕ್ಕೆ ಸಿದ್ಧರಾಗಿರಿ. ವ್ಯಾಪಾರಿಗಳಿಗೆ ಹೊಸ ಲಾಭದ ಮಾರ್ಗಗಳು ಕಾಣಬಹುದು. ಕಾನೂನು ಸಂಬಂಧಿತ ಕೆಲಸಗಳಲ್ಲಿ ಅನುಕೂಲ ದೊರೆಯುವ ಸಾಧ್ಯತೆಗಳಿವೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ
ಇಂದು ಆರ್ಥಿಕ ವಿಷಯಗಳಲ್ಲಿ ನಿಮಗೆ ನಿರ್ಧಾರಾತ್ಮಕ ಬೆಳವಣಿಗೆ ಸಾಧ್ಯ. ಲಾಭದಾಯಕ ಬಂಡವಾಳ ಹೂಡಿಕೆಗೆ ಸಮಯ ಉಳಿತು. ನೀವು ಯೋಗ್ಯವಾದ ಸ್ಥಳಕ್ಕೆ ಹಣ ಹೂಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ಸಾಧ್ಯ. ಹಳೆಯ ಸಾಲ ಪಾವತಿಗೆ ಉತ್ತಮ ಸಮಯ. ಕೆಲವು ಜನರಿಗೆ ಹೂಡಿಕೆಗೆ ಸಂಬಂಧಿಸಿದ ಪಿತೃತ್ವ ಸಲೀಸಾದ ಸಲಹೆಗಳು ಲಭಿಸಬಹುದು. ನಗದು ಬಲಕ್ಕೆ ಉತ್ತಮ ಸ್ಥಿತಿ ಸಿಗಬಹುದು. ಆದರೆ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಮನೆ, ವಾಹನ ಅಥವಾ ಸೌಕರ್ಯಗಳ ಮೇಲೆ ಹೆಚ್ಚು ಖರ್ಚು ಮಾಡುವ ತೀಕ್ಷ್ಣವಾದ ಮನೋಭಾವ ಹೊರತರುವುದು ಉತ್ತಮ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಸಾಮಾನ್ಯ ಆರೋಗ್ಯ ಸ್ಥಿತಿಯು ಉತ್ತಮವಾದರೂ ತಲೆ ನೋವು, ರಕ್ತದೊತ್ತಡ ಹಾಗೂ ಮನಸ್ಥಿತಿಯಲ್ಲಿ ಏರುಪೇರಾಗುವ ಸಾಧ್ಯತೆಗಳಿವೆ. ಬೆಳಿಗ್ಗೆ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಶಕ್ತಿಯ ಹರಿವು ಸಮತೋಲನವಾಗುತ್ತದೆ. ಬಿಸಿಲು ಅಥವಾ ಉಷ್ಣತೆಯಿಂದಾಗಿ ದೇಹದಲ್ಲಿ ಜಲಾನಯನದ ಸಮಸ್ಯೆಗಳು ಕಾಣಿಸಬಹುದು. ತಂಪಾದ ಪಾನೀಯ, ಹಸಿರು ಹಣ್ಣು, ನಿಂಬೆ ರಸ ಇತ್ಯಾದಿಗಳ ಸೇವನೆಯು ಉತ್ತಮ. ತುಂಬಾ ಸಮಯ ಕಂಪ್ಯೂಟರ್ ಮುಂಭಾಗದಲ್ಲಿ ಕಳೆದರೆ ಕಣ್ಣಿಗೆ ತೊಂದರೆ ಉಂಟಾಗಬಹುದು. ವಿಶ್ರಾಂತಿ ಸಮಯಗಳಲ್ಲಿ ಕಣ್ಣಿಗೆ ಚಳಿಗಟ್ಟುವ ಉಪ್ಪು ನೀರು ಅಥವಾ ತಂಪು ಬಟ್ಟೆಯ ಬಡಾವಣೆ ನೆರವಾಗುತ್ತದೆ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯೊಳಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ, ಮಕ್ಕಳ ಸಂತೋಷ, ಪತ್ನಿಯ ಸಹಕಾರ ಎಲ್ಲವೂ ಒಟ್ಟುಗೂಡುತ್ತದೆ. ಇತ್ತೀಚೆಗೆ ಉಂಟಾದ ಗೊಂದಲಗಳಿಗೆ ಸ್ಪಷ್ಟ ಪರಿಹಾರ ದೊರೆಯಬಹುದು. ಇಂದು ನೀವು ಮನೆಯ ವಿಷಯಗಳಲ್ಲಿ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರೊಂದಿಗೆ ತೀರ್ಥಯಾತ್ರೆ ಅಥವಾ ಪುಣ್ಯಕ್ಷೇತ್ರ ಪ್ರವಾಸದ ಬಗ್ಗೆ ಚರ್ಚೆ ಆಗಬಹುದು. ಪತ್ನಿ ಅಥವಾ ಪತ್ನಿಯೊಂದಿಗೆ ಭಾವನೆಗಳ ಹಂಚಿಕೆ ಗಟ್ಟಿ ಬಂಧವನ್ನು ಹುಟ್ಟುಹಾಕುತ್ತದೆ. ನೆರೆಹೊರೆಯವರಿಗೆ ಸಹಾಯ ಮಾಡುವ ನಿಮ್ಮ ನಿಸ್ವಾರ್ಥ ಗುಣದ ಫಲವಾಗಿ ಉತ್ತಮ ಗೌರವ ಪಡೆಯುವಿರಿ. ವೀಕ್ಷಕರೇ, ಶನಿವಾರದ ಶನಿಗ್ರಹ ಪ್ರಭಾವವನ್ನು ಸಮತೋಲನಗೊಳಿಸಲು ಶನಿಗೆ ಅರ್ಪಣೆಯಾಗಿ ಸಜ್ಜನರಿಗೆ ಮಧ್ಯಾಹ್ನ ಭೋಜನ ನೀಡುವುದು, ಹಳೆಯ ಬಟ್ಟೆ ದಾನ ಮಾಡುವುದು ಶುಭಕರ. ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು ಧ್ಯಾನದಿಂದ 54 ಬಾರಿ ಜಪಿಸಿ. ತುಳಸಿಯ ಬಳಿ ನಿಂತು ದೀಪ ಬೆಳಗಿಸಿ ಪ್ರಾರ್ಥಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ. ಅನಾಥಾಶ್ರಮಕ್ಕೆ ತಿನ್ನುವ ಸಾಮಾನು ನೀಡುವುದು ಶುಭ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮುಕ್ತತೆ, ಧೈರ್ಯ, ಮುನ್ನಡೆಸುವ ಶಕ್ತಿ ಮತ್ತು ಸೇವೆಯ ಸಂಕೇತ. ನಿಮ್ಮೊಳಗಿನ ನಾಯಕತ್ವಕ್ಕೆ 100ಕ್ಕೆ 100 ಬೆಂಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಕೇಶರಿ. ಈ ಬಣ್ಣ ಸೂರ್ಯನ ಉಜ್ವಲತೆ, ಶಕ್ತಿಯ ಚೈತನ್ಯ ಮತ್ತು ಮನಸ್ಸಿನ ಸ್ಪಷ್ಟತೆಯ ಸಂಕೇತ. ಈ ಬಣ್ಣವನ್ನು ಧರಿಸುವುದು ಇಂದಿನ ಪ್ರಭಾವವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 1:45 ಈ ವೇಳೆಯಲ್ಲಿ ಪ್ರಾರ್ಥನೆ, ಹೊಸ ಪ್ರಾರಂಭಗಳು, ಪತ್ರಕರ್ತ ಚಟುವಟಿಕೆಗಳು ಅಥವಾ ವ್ಯಾಪಾರ ಸಂಬಂಧಿತ ನಿರ್ಧಾರಗಳಿಗೆ ಅತ್ಯಂತ ಪೂರಕ ಸಮಯ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮೊಳಗಿನ ಆತ್ಮನಂಬಿಕೆ, ವಿಶ್ಲೇಷಣಾ ಶಕ್ತಿ ಹಾಗೂ ನಿರ್ವಹಣಾ ಸಾಮರ್ಥ್ಯವು ಪ್ರಚಂಡವಾಗಿ ಬೆಳೆಯುವ ದಿನ. ಅನೇಕ ಚಟುವಟಿಕೆಗಳಲ್ಲಿ ನಿಮಗೆ ಗಮನಹರಿಸುವಂತೆ ಮಾಡುತ್ತದೆ. ಬುದ್ಧಿಮತ್ತೆ ಹಾಗೂ ತರ್ಕಬದ್ಧವಾದ ನಿಮ್ಮ ನಿಲುವುಗಳು ಇತರರಿಗೆ ಪ್ರಭಾವ ಬೀರುತ್ತವೆ. ಆದರೆ ಅತಿಯಾಗಿ ವೈಚಾರಿಕತೆ ಅಥವಾ ತಿದ್ದುವುದು ಇತರರಲ್ಲಿ ಅಸಮಾಧಾನ ಹುಟ್ಟಿಸಬಹುದು. ಮಾತು ನಯವಾಗಿರಲಿ. ಇಂದು ದೈನಂದಿನ ಕೆಲಸಗಳಲ್ಲಿ ನಿಯಮಬದ್ಧತೆ ಹಾಗೂ ಶಿಸ್ತು ಪಾಲನೆ ಮುಖ್ಯವಾಗುತ್ತದೆ. ಪುಟ ಎಂದೆಂದು ಮಾಡುವ ಗುಣವನ್ನು ತೊಳಲಾಡಿಸಿ ದೊಡ್ಡ ದೃಷ್ಟಿಕೋನದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಶುಭಕರ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇದು ಸಂಶೋಧನೆ, ವಿಶ್ಲೇಷಣೆ ಹಾಗೂ ಯೋಜನೆ ರಚನೆಗೆ ಅತ್ಯಂತ ಅನುಕೂಲಕರ ದಿನವಾಗಿದೆ. ನಿಮ್ಮ ಮೌಖಿಕ ಹಾಗೂ ಲಿಖಿತ ತೌಜ್ಞತೆ ಇತರರ ಗಮನ ಸೆಳೆಯುತ್ತದೆ. ಅಧಿಕಾರಿ ವರ್ಗದಿಂದ ಮೆಚ್ಚುಗೆ ಬರುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ತಮ್ಮ ನಿಖರವಾದ ಕೆಲಸದ ಶೈಲಿ ನಿಮಗೆ ಪಾಠವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸುವುದೂ ಅಗತ್ಯ. ಒಂದಿಷ್ಟು ಧೈರ್ಯದಿಂದ ಮುಂದೆ ಹೋದರೆ ಉತ್ತಮ ಫಲ ದೊರೆಯಬಹುದು. ವ್ಯಾಪಾರಿಗಳಿಗೆ ಇದೊಂದು ಹೊಸ ಯೋಜನೆ ಅಥವಾ ಮಾರುಕಟ್ಟೆಯಲ್ಲಿ ಬದಲಾವಣೆಗೆ ಜಾಗತಿಕ ಅವಕಾಶ ಕಲ್ಪಿಸಬಹುದು. ಆದರೆ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಸೂಕ್ತ ವಕೀಲರ ಸಲಹೆ ಪಡೆಯಿರಿ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ಸ್ಥಿರತೆ ಮೂಡುವ ದಿನವಾಗಿದೆ. ಹೂಡಿಕೆಗೆ ಸಂಬಂಧಿಸಿದ ಅನೇಕ ವಿಚಾರಗಳಲ್ಲಿ ಸ್ಪಷ್ಟತೆ ಬರುವ ಸಾಧ್ಯತೆ ಇದೆ. ನಿಮ್ಮ ಕೊನೆಯ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವ ಮಾರ್ಗ ಕಂಡುಹಿಡಿಯಬಹುದು. ಹಳೆಯ ಸಾಲ ಪಾವತಿಸಲು ಅಥವಾ ಬಂಡವಾಳ ಹೂಡಿಕೆಗೆಂದು ಹೂಡಿದ ಹಣದಿಂದ ಇಂದು ಲಾಭದ ಸುಳಿವು ದೊರೆಯಬಹುದು. ನಿಮ್ಮ ಹಣಕಾಸಿನ ಪ್ರಣಾಳಿಕೆಗೆ ತಜ್ಞರ ಸಲಹೆ ಸೇರಿಸಿದರೆ ಹೆಚ್ಚು ಒಳ್ಳೆಯದು. ಆದರೆ ಕುಟುಂಬ ಖರ್ಚುಗಳ ಬಗ್ಗೆ ಚಿಂತನೆ ಅಗತ್ಯ. ಬಂಧು ಮಿತ್ರರ ಧನ್ಯವಾದಕ್ಕಾಗಿ ಹಣ ಖರ್ಚಾಗಬಹುದು. ಹಣದ ಪ್ರೀತಿಯಲ್ಲಿ ತಾಳ್ಮೆ ಮತ್ತು ಸಮರ್ಥ ನಿರ್ಧಾರ ಅಗತ್ಯ. ವೀಕ್ಷಕರೇ,
ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಹದವಾದ ಸುಧಾರಣೆ ಕಂಡುಬರುತ್ತದೆ. ವಿಶೇಷವಾಗಿ ಪಿತ್ತದ ಸಮಸ್ಯೆ, ಜೀರ್ಣಕೋಶ ಸಂಬಂಧಿತ ತೊಂದರೆಗಳು ಇರುವವರು ಆಹಾರ ಕ್ರಮದಲ್ಲಿ ಎಚ್ಚರಿಕೆ ವಹಿಸಬೇಕು. ಬೆಳಗಿನ ಜಾವ ಹಸಿರು ಜ್ಯೂಸ್ ಅಥವಾ ಹಾಲು ಕುಡಿಯುವುದು ಲಾಭಕರ. 5 ಸೆಕೆಂಡು ಕಡುಕಾದು ಮತ್ತು ಒಂದು ರಾತ್ರಿಯ ಚಿತ್ರವನ್ನು ಅಥವಾ ನಿಂಬೆಜೀರು ಸೇವನೆಯು ಉತ್ತಮ. ಭೂಮಿ ಅಥವಾ ಮಣ್ಣು ಸಹಿತ ಕೆಲಸ ಮಾಡುವವರು ಕೈಗವಸು, ತೊದಲು ಇತ್ಯಾದಿಗಳ ಬಳಕೆ ಮಾಡುವುದು ಅನಿವಾರ್ಯ. ದೀರ್ಘಕಾಲ ಕುಳಿತು ಕೆಲಸ ಮಾಡುವವರು ಬೆನ್ನು ನೋವು ತಪ್ಪಿಸಲು ಮಧ್ಯೆ ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯವರು ನಿಮ್ಮ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ಗುರುತಿಸುವ ಸಾಧ್ಯತೆ ಇದೆ. ಮನೆಯ ಹಿರಿಯರೊಂದಿಗೆ ಯಾವುದೇ ವಿಷಯದಲ್ಲಿ ಚರ್ಚೆ ನಡೆಸುವುದಾದರೆ ಅವರ ಅನುಭವ ನಿಮ್ಮ ನಿರ್ಧಾರಗಳಿಗೆ ಬೆಳಕು ನೀಡಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ದಿನದ ಮುಂಜಾನೆ ಬುದ್ಧಿವಾದಿ ಮಾತುಕತೆ ನಡೆಯಬಹುದು. ಮಕ್ಕಳ ವಿದ್ಯಾಭ್ಯಾಸ ಸಂಬಂಧಿತ ನಿರ್ಧಾರಗಳಲ್ಲಿ ಅತಿಶಯ ತರ್ಕಕ್ಕಿಂತಲೂ ಭಾವಪೂರ್ಣತೆಯನ್ನು ಒಪ್ಪಿಕೊಳ್ಳುವುದು ಸೂಕ್ತ. ಇಂದಿನ ಸಂಜೆ ಸಮಯದಲ್ಲಿ ಕುಟುಂಬ ಸಮೇತ ಸಣ್ಣ ಔತಣಕೂಟ ಅಥವಾ ಭಾವನಾತ್ಮಕ ಸಂಭಾಷಣೆಯ ಸಂದರ್ಭವಿದೆ. ಸ್ನೇಹಿತರ ಸಂಪರ್ಕದಿಂದ ಹಳೆಯ ನೆನಪುಗಳೊಂದಿಗೆ ಸಂತೋಷ ಮೂಡಬಹುದು. ವೀಕ್ಷಕರೇ, ಶನಿವಾರದ ಶನಿಗ್ರಹ ಪ್ರಭಾವವನ್ನು ಸಮತೋಲನಗೊಳಿಸಲು ಈ ಶನಿವಾರದಂದು ಶನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿ. ವಿಶೇಷವಾಗಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಶನಿಗ್ರಹನ ಎದುರು ಎಳ್ಳೆಣ್ಣೆಯ ದೀಪ ಬೆಳಗಿಸಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂಬ ಮಂತ್ರವನ್ನು ಶ್ರದ್ಧೆಯಿಂದ 108 ಬಾರಿ ಪಠಿಸುವುದು ಶ್ರೇಷ್ಠ. ಅನಾಥರಿಗೆ ಹಣ್ಣುಗಳು, ತಿನ್ನುವ ವಸ್ತುಗಳ ದಾನ ಮಾಡುವುದರಿಂದ ಶನಿಯ ಕೃಪೆ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಚುರುಕುತನ ಹಾಗೂ ಸರಳವಾದ ಜೀವನದ ಸಂಕೇತ. ಇಂದು ನಿಮ್ಮ ತೀಕ್ಷ್ಣವಾದ ವಿಶ್ಲೇಷಣಾ ಶಕ್ತಿಗೆ ಈ ಸಂಖ್ಯೆ ಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ಪ್ರಕೃತಿಯ ಸಮತೋಲನ, ನವಚೈತನ್ಯ ಮತ್ತು ಒಳಗಿನ ಶಾಂತಿಯ ಪ್ರತೀಕ. ಇಂದು ಈ ಬಣ್ಣದ ಉಡುಪು ಅಥವಾ ಪಾತ್ರೆಯ ಬಳಕೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 1:30 ರಿಂದ ಸಂಜೆ ಮಧ್ಯರಾತ್ರಿ 3 ಗಂಟೆರವರೆಗೆ. ಈ ಸಮಯವು ಯಾವುದೇ ಹೊಸ ಯೋಜನೆ ಆರಂಭಿಸಲು, ಮಹತ್ವದ ಕೆಲಸಗಳಿಗೆ ಪ್ರಾರಂಭ ಬಿಟ್ಟುಕೊಡಲು ಮತ್ತು ದೇವಾರಾಧನೆಗೆ ಉತ್ತಮ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾರಾಶಿಯವರಿಗೆ ಸಮತೋಲನ, ಶಾಂತಿ ಹಾಗೂ ನಯಮಾಡುವಿಕೆಯಿಂದ ಮುನ್ನಡೆಯಬೇಕಾದ ದಿನವಾಗಿದೆ. ಈ ದಿನದಲ್ಲಿ ನಿಮ್ಮ ಒಳಗಿನ ಕಲೆ, ಸೌಂದರ್ಯ ಬೋಧನೆ ಮತ್ತು ಶಿಷ್ಟತೆಯ ಗುಣಗಳು ಹೆಚ್ಚು ಉಜ್ವಲವಾಗುತ್ತವೆ. ಸಾಂವಿಧಾನಿಕವಾಗಿ ತೂಕಮಾಪನ ಮಾಡಿಕೊಂಡು ನಿರ್ಣಯ ತೆಗೆದುಕೊಳ್ಳಬೇಕಾದ ಅನೇಕ ಸಂದರ್ಭಗಳು ಎದುರಾಗಬಹುದು. ಈ ಸಂದರ್ಭದಲ್ಲಿ ತಾಳ್ಮೆ ಹಾಗೂ ಕಠಿಣ ಸತ್ಯವನ್ನು ಸಹ ಸಂಯಮದಿಂದ ಹೇಳುವ ನಿಮ್ಮ ಸಾಮರ್ಥ್ಯ ನಿಮಗೆ ಶುಭ ತರುವಂತಾಗುತ್ತದೆ. ಇದೊಂದು ಬದಲಾವಣೆಯ ಸೂಚಕ ದಿನವಾಗಿದ್ದು, ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೂ ಸಹ ಆಂತರಿಕ ಸ್ಥಿರತೆಯ ಅಭ್ಯಾಸ ನಿಮಗೆ ಬಹುಮುಖ್ಯ. ದೂರದೃಷ್ಟಿಯುಳ್ಳ ಚಿಂತನೆ ಹಾಗೂ ಸಾಂವಿಧಾನಿಕ ನಿಲುವು ನಿಮ್ಮ ಜೀವನದಲ್ಲಿ ನೂತನ ಬೆಳಕು ಮೂಡಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ನೈಪುಣ್ಯತೆ ಹಾಗೂ ಸಮತೋಲನದ ಶೈಲಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಉಂಟಾಗುತ್ತದೆ. ಹಿರಿಯರಿಂದ ನಿಮಗೆ ಸಲಹೆಗಳು ದೊರೆಯಬಹುದು. ಹೊಸ ಪ್ರಾಜೆಕ್ಟ್ ಅಥವಾ ಯೋಜನೆಗೆ ನಾಂದಿ ಹಾಕುವ ಸಾಧ್ಯತೆ ಇದೆ. ಆದರೆ ಇತರರ ನಿರ್ಣಯಗಳಲ್ಲಿ ತ್ವರಿತ ಪ್ರತಿಕ್ರಿಯೆ ನೀಡದಿರುವುದು ಉತ್ತಮ. ತೀರ್ಮಾನದ ಮುನ್ನ ಪೂರ್ಣ ಮಾಹಿತಿಯನ್ನು ಪಡೆಯಿರಿ. ನ್ಯಾಯಾಧೀಶದಂತಹ ಕೆಲಸ ಅಥವಾ ಸಲಹೆಗಾರರೋ ನೌಕರರೋ ಇವರು ಹೆಚ್ಚು ಉಪಯುಕ್ತರಾಗುತ್ತಾರೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದ, ವ್ಯಾಪಾರದ ಬದಲಾವಣೆ ಅಥವಾ ವ್ಯಾಪಾರದ ವಿಸ್ತರಣೆಗೆ ಇದು ಅನುಕೂಲಕರ ದಿನವಾಗಬಹುದು. ಗ್ರಾಹಕರ ಮನಸ್ಸು ಓದಿ ಪೂರಕವಾಗಿ ನಡೆಯುವುದು ಲಾಭದ ಮಾರ್ಗ. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇಂದು ನಿಮ್ಮ ಆರ್ಥಿಕ ಸ್ಥಿತಿಗೆ ಸಮತೋಲನ ನೀಡುವ ಅಗತ್ಯವಿದೆ. ಯಾವುದೇ ಹೂಡಿಕೆ ಮಾಡಲು ಮುನ್ನ ಸಮಗ್ರವಾಗಿ ಪರಿಶೀಲಿಸಿ. ವ್ಯಯ ಹಾಗೂ ಆದಾಯದ ಬಗೆಗಿನ ಲೆಕ್ಕಪತ್ರಗಳ ನಿರ್ವಹಣೆಯಲ್ಲಿ ಗಮನವಹಿಸಬೇಕು. ಇನ್ನಷ್ಟು ಹಣಕಾಸು ಶಿಸ್ತಿಗೆ ಈ ದಿನ ಚಾಲನೆ ಕೊಡುವ ದಿನವಾಗಿದೆ. ಯಾವುದೇ ಹೊಸ ಸಾಲ ಅಥವಾ ಉಳಿತಾಯದ ಯೋಜನೆಗೆ ಕೈ ಹಾಕಲು ಮಧ್ಯಾಹ್ನದ ಸಮಯ ಉತ್ತಮವಾಗಿದೆ. ಕುಟುಂಬ ಖರ್ಚು, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಸಂಭವಿಸಬಹುದು. ಆದರೆ ಇದು ನಿಮ್ಮ ಮುಂದಿನ ದಿನಗಳ ನೆಲೆಗಾಗಿ ಅಗತ್ಯವೆಂದು ತಿಳಿದು ಶ್ರದ್ಧೆಯಿಂದ ನಿರ್ವಹಿಸಿದರೆ ಪಶ್ಚಾತ್ತಾಪ ಬರುವುದಿಲ್ಲ. ವೀಕ್ಷಕರೇ, ಆರೋಗ್ಯದ ಹಾದಿಯಲ್ಲಿ ಈ ದಿನ ಆರೋಗ್ಯ ಸಂಬಂಧಿತ ವಿಷಯದಲ್ಲಿ ತೂಕ ತಡೆದುಕೊಳ್ಳುವುದು ಬಹುಮುಖ್ಯ. ಖಾದ್ಯದಲ್ಲಿ ಸಮತೋಲನ, ಉತ್ತಮ ನಿದ್ರೆ ಹಾಗೂ ವ್ಯಾಯಾಮ ಪಾಲನೆ ಅನಿವಾರ್ಯ. ಕೆಲವು ಮಂದಿಗೆ ತಲೆನೋವು, ತೂಕದ ಏರುಪೇರು ಅಥವಾ ಹೊಟ್ಟೆ ಅಸ್ವಸ್ಥತೆ ಎದುರಾಗಬಹುದು. ಆಯುರ್ವೇದಿಕ ಪಥ್ಯಕ್ರಮ, ನಿತ್ಯ ಧ್ಯಾನ ಹಾಗೂ ಸಮತೋಲ ಆಹಾರ ನಿಮ್ಮ ದೈನಂದಿನ ಪಾಲನೆಯ ಭಾಗವಾಗಲಿ. ಗಾಳಿಯು ಕಡಿಮೆ ಇರುವ ಸ್ಥಳದಲ್ಲಿ ಕಾಲ ಕಳೆಯುವುದು ಉತ್ತಮ. ಮನಸ್ಸಿಗೆ ಶಾಂತಿಯು ಆರೋಗ್ಯದ ಮೂಲ. ಆದ್ದರಿಂದ ಆತ್ಮಾವಲೋಕನೆ
ಜಪ, ಪ್ರಾರ್ಥನೆ ಅಥವಾ ಸಂಗೀತ ಕೇಳುವುದು ಶಕ್ತಿಯ ಮೂಲವಾಗಬಹುದು. ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳ ಹಂಗಾಮಲ್ಲಿ ಇದು ಸಂಯಮ, ಕಿರುಚಾಟ ತಪ್ಪಿಸುವ ಹಾಗೂ ಸಂಬಂಧದಲ್ಲಿ ನಿಷ್ಠೆ ಮೆರೆದಿಡುವ ದಿನ. ಕುಟುಂಬದಲ್ಲಿ ಸಮಜಾಯಿಷಿ, ಸಹಾನುಭೂತಿ ಹಾಗೂ ವ್ಯವಹಾರ ಬುದ್ಧಿಯಿಂದ ಮಾತುಕತೆ ನಡೆಸಬೇಕಾಗುತ್ತದೆ. ಪತ್ನಿ ಪತಿಯೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಭಾವಪೂರ್ಣ ಮಾತುಕತೆ ನಡೆಯಲಿದೆ. ಈ ಮೂಲಕ ಸಂಬಂಧಗಳಲ್ಲಿ ಇನ್ನಷ್ಟು ಆಳತೆ ಮೂಡುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಶ್ರೇಷ್ಠ. ಅವರ ಆತ್ಮಸ್ಥಿತಿಗತಿ ತಿಳಿದು ಮಾತನಾಡುವುದು ಅವರು ನಿಮ್ಮನ್ನು ಹೆಚ್ಚು ನಂಬುವಂತೆ ಮಾಡುತ್ತದೆ. ವೀಕ್ಷಕರೇ, ಶನಿವಾರದ ಶನಿಗ್ರಹ ಪ್ರಭಾವ ನಿವಾರಣೆಗೆ ಈ ಶನಿವಾರದಂದು ಹತ್ತಿರದ ಶನಿ ದೇವಾಲಯಕ್ಕೆ ಹೋಗಿ ಶನಿಗೆ ಎಳ್ಳೆಣ್ಣೆ ದೀಪವನ್ನರ್ಪಿಸಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 251 ಬಾರಿ ಪಠಿಸಿ. ಕಪ್ಪು ಉಡುಪಿನಲ್ಲಿ ದಾನ ಮಾಡುವುದು ಉತ್ತಮ. ಪಕ್ಷಿ ಕಳೆಯಲು ಅಕ್ಕಿ ಅಥವಾ ಬೀಜಗಳ ದಾನ ಮಾಡುವುದರಿಂದ ಶನಿ ಅನುಗ್ರಹವು ಬಲವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಾಮರಸ್ಯ, ಸೌಂದರ್ಯ ಹಾಗೂ ಸಂವಿಧಾನಾತ್ಮಕ ಶಕ್ತಿಯ ಸಂಕೇತ. ಇಂದು ಈ ಸಂಖ್ಯೆ ನಿಮ್ಮ ಎಲ್ಲಾ ನಿರ್ಧಾರಗಳಲ್ಲಿ ಸಮತೋಲನ ತರುತ್ತದೆ. ಅದೃಷ್ಟದ ಬಣ್ಣ ಬೂದು ನೀಲಿ. ಈ ಬಣ್ಣವು ಶಾಂತಿ, ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಬಣ್ಣವನ್ನು ಉಡುಪು ಅಥವಾ ಸ್ಥಳದಲ್ಲಿ ಬಳಸಿದರೆ ಮನಸ್ಸಿಗೆ ತಂಪು ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:00ರವರೆಗೆ. ಈ ಸಮಯದಲ್ಲಿ ದೈವಿಕ ಕಾರ್ಯ, ಪ್ರಾರಂಭಿಕ ನಿರ್ಧಾರಗಳು ಅಥವಾ ಪರಾಮರ್ಶೆಗಾಗಿ ಉತ್ತಮ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತೀಕ್ಷ್ಣ ಬುದ್ಧಿ, ಆತ್ಮವಿಶ್ವಾಸ ಹಾಗೂ ಗಂಭೀರ ಚಿಂತನೆಯೊಂದಿಗೆ ತಮ್ಮ ದಿನವನ್ನು ಕಳೆಯುವ ಸಾಧ್ಯತೆ ಇದೆ. ನೀವು ಎಲ್ಲಕ್ಕೂ ಹೆಚ್ಚು ಪ್ರಾಮಾಣಿಕ ಹಾಗೂ ದಿಟ್ಟ ನಿಲುವು ತೋರಿಸುವಿರಿ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಮನಸ್ಸು ನಿಶ್ಚಲವಾಗಿದ್ದು ಗಂಭೀರ ನಿರ್ಧಾರಗಳಿಗೆ ಸಿದ್ಧವಾಗಿರಬಹುದು. ಈ ದಿನ ವೃತ್ತಿ, ಕುಟುಂಬ, ಹಣಕಾಸು, ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲಿಯೂ ನಿಯಂತ್ರಣ ಮತ್ತು ಸಮತೋಲನ ಅಗತ್ಯ. ನಿಮ್ಮ ದೃಢತೆಯು ನಿಮಗೆ ಈ ದಿನ ಸಹಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿನ ತಲೆಕೆಡಿಸುವ ಸಮಸ್ಯೆಗಳು ಇಂದಿನ ಶಾಂತ ಮನಸ್ಸಿನಿಂದ ಸುಲಭವಾಗಿ ಪರಿಹಾರವಾಗಬಹುದು. ಹಿರಿಯರಿಂದ ಉತ್ಸಾಹದ ಮಾತುಗಳು ಹೊಸ ಜವಾಬ್ದಾರಿಗಳ ಆಶಾ ಮೂಡಿಸುತ್ತವೆ. ಅಧಿಕಾರಿಗಳಿಗೆ ನಿಮ್ಮ ನಿಷ್ಠೆ ತೋರಿಸುವುದು ಇಂದು ಬಹುಮುಖ್ಯ. ಕೆಲವರು ಪ್ರಯತ್ನಿಸುತ್ತಿರುವ ಉದ್ಯೋಗ ಬದಲಾವಣೆಗೆ ಉತ್ತಮ ಸಂದರ್ಶನಗಳು, ಸಂಪರ್ಕಗಳ ಮೂಲಕ ಅವಕಾಶಗಳು ಬರಬಹುದು. ಆದರೆ ಪ್ರತಿಯೊಬ್ಬರ ಜೊತೆ ನಂಬಿಕೆ ನಿರ್ಮಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ಅಗತ್ಯವಿದೆ. ಉದ್ಯಮಿಗಳಿಗೆ ಇದು ಲಾಭದ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡುವ, ಹಳೆಯ ಬಿಲ್ಗಳು ವಸೂಲಾತಿ ಮಾಡಿಕೊಳ್ಳುವ, ಹೊಸ ಒಪ್ಪಂದಗಳಿಗೆ ಪೂರ್ವ ತಯಾರಿ ಮಾಡುವ ದಿನ. ಈ ದಿನ ದೀರ್ಘಕಾಲಿಕ ಯೋಜನೆಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಆಲೋಚಿತ ಹಾಗೂ ಶಿಸ್ತಿನ ನಡೆಯೂ ಬಹು ಅಗತ್ಯ. ಇಂದಿನ ದಿನದಲ್ಲಿ ಹಳೆಯ ಸಾಲಗಳ ಚರ್ಚೆ ಅಥವಾ ಪಾವತಿ ಬಗ್ಗೆ ಗಂಭೀರ ಚಿಂತನೆ ಬೇಕಾಗಬಹುದು. ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆ ಅಥವಾ ಮಕ್ಕಳ ಅಗತ್ಯಕ್ಕೆ ಸಂಬಂಧಿಸಿದಂತೆ. ಹಳೆ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯಬಹುದು. ಆದರೆ ಈ ದಿನ ಹೊಸ ಬಂಡವಾಳ ಹೂಡಿಕೆ ಅಥವಾ ವ್ಯಾಪಾರದ ವಿಸ್ತರಣೆ ಮಾಡುವ ಯೋಗ್ಯ ಸಮಯವಲ್ಲ. ಖರ್ಚು ಮಿತ ಮಾದರಿಯಲ್ಲಿ ನಡೆಯಬೇಕು. ಪೈತೃಕ ಸಂಪತ್ತಿನ ವಿಷಯದಲ್ಲಿ ಕೆಲವು ನಿರ್ಧಾರಗಳ ಅಗತ್ಯವಿರಬಹುದು, ಆದರೆ ಯಾವುದೇ ತೀರ್ಮಾನಕ್ಕೂ ಮೊದಲು ಕುಟುಂಬದ ಹಿರಿಯರ ಸಲಹೆ ಬಹುಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಮೇಲೆ ಹೆಚ್ಚಾದ ಒತ್ತಡದಿಂದ ಸ್ನಾಯು ನೋವು, ಬೆನ್ನು ನೋವು ಅಥವಾ ತಲೆನೋವು ಉಂಟಾಗಬಹುದು. ನೀರು ಕುಡಿಯುವುದು, ಸರಿಯಾದ ಆಹಾರ ಸೇವನೆ ಬಹುಮುಖ್ಯ. ವಿಶೇಷವಾಗಿ ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರಬಾರದು. ಮನಸ್ಸಿನಲ್ಲಿ ನಿರಾಶೆ ಅಥವಾ ಅಲೋನ್ ಭಾವನೆ ತೀವ್ರವಾಗಬಹುದು. ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಧ್ಯಾನ, ಶನಿಗೆ ನಮನ, ಜಪ ಇತ್ಯಾದಿ ಮಾಡುವ ಮೂಲಕ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ಪಡೆಯಬಹುದು. ಆರೋಗ್ಯದ ದೃಷ್ಟಿಯಿಂದ ಎಣ್ಣೆ ಮಸಾಜ್, ಸೂಕ್ತ ವಿಶ್ರಾಂತಿ ಹಾಗೂ ಸಂಯಮಿತ ಆಹಾರ ಅತ್ಯವಶ್ಯ. ಇಂದಿನ ದಿನ ಮನಸ್ಸಿನ ನಿಯಂತ್ರಣಕ್ಕೂ ದೊಡ್ಡ ಪರೀಕ್ಷೆಯಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕೆಲವೊಂದು ಗಂಭೀರ ಚರ್ಚೆಗಳು ನಡೆಯಬಹುದಾದ ದಿನವಿದು. ನಿಮಗೆ ಧೈರ್ಯದಿಂದ, ತಾಳ್ಮೆಯಿಂದ ಹಾಗೂ ಶ್ರದ್ಧೆಯಿಂದ ಉತ್ತರಿಸಬೇಕಾಗುತ್ತದೆ. ಪತ್ನಿ, ಪತಿ ಅಥವಾ ಪಾಲಕರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾದರೂ ಶಾಂತಿಯಿಂದ ಮಾತುಕತೆ ನಡೆಸಿ. ಮಕ್ಕಳಿಗೆ ಗುರಿ ತೋರಿಸುವ, ಅವರೊಂದಿಗೆ ಸಮಯ ಕಳೆಯುವ ಅವಕಾಶ ಬರುತ್ತದೆ. ಹಿರಿಯರ ಆಶೀರ್ವಾದ ಪಡೆಯಲು ಇಂದು ಅತ್ಯುತ್ತಮ ದಿನ. ವೈವಾಹಿಕ ಜೀವನದಲ್ಲಿ ಗಂಭೀರವಾದ ನಿರ್ಧಾರಗಳು, ಹೆಚ್ಚುವರಿ ಹೊಣೆಗಾರಿಕೆ ಅಥವಾ ಸಂಚಾರ ಯೋಜನೆಗಳು ಚರ್ಚೆಗೊಳ್ಳಬಹುದು. ಎಲ್ಲವನ್ನೂ ಶ್ರದ್ಧೆಯಿಂದ ಶಾಂತವಾಗಿ ನಿರ್ವಹಿಸಿದರೆ ಇಂದು ಮನೆಯಲ್ಲಿ ಶಾಂತಿ ನೆಲೆಸಬಹುದು. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಶಕ್ತಿಯನ್ನು ಶಮನಗೊಳಿಸಲು ಶನಿಗೆ ಅರ್ಚನೆ, ತಪಸ್ಸು ಮತ್ತು ದಾನ ಮಾಡುವುದು ಅತ್ಯಂತ ಸೂಕ್ತ.
ತಮಗೆ ಶಾಂತಿ ಮತ್ತು ಸ್ಥೈರ್ಯ ಒದಗಿಸಲು ಈ ಕೆಳಗಿನ ಮಂತ್ರವನ್ನು ಜಪಿಸಿ. ಔ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು ಕನಿಷ್ಠ 27 ಅಥವಾ 54 ಬಾರಿ ಶುದ್ಧ ಮನಸ್ಸಿನಿಂದ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಶನಿಗೆ ಇಷ್ಟವಿರುವ ವಸ್ತುಗಳ ದಾನ. ಎಳ್ಳು, ಉಡ್ಕ, ಲೋಹದ ಪಾತ್ರೆ, ಪಕ್ವವಾದ ಆಹಾರ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಸಂಕೇತ, ಶಿಸ್ತಿನ, ಪರಿಶ್ರಮದ ಮತ್ತು ಧೈರ್ಯದ ಪ್ರತೀಕವಾಗಿದೆ. ಈ ದಿನ ನಂಬಿಕೆ, ಕಠಿಣ ಪರಿಶ್ರಮದಿಂದ ಯಶಸ್ಸು ದೊರೆಯುತ್ತದೆ. ಅದೃಷ್ಟದ ಬಣ್ಣ ಗಾಢ ನೀಲಿ. ಈ ಬಣ್ಣವು ನಿಮಗೆ ಆಂತರಿಕ ಶಕ್ತಿ, ಸ್ಥೈರ್ಯ ಮತ್ತು ಗಂಭೀರ ಚಿಂತನ ಶಕ್ತಿ ನೀಡುತ್ತದೆ. ಈ ಬಣ್ಣದ ಉಡುಪು, ಹೂವು ಅಥವಾ ಧ್ಯಾನ ಸ್ಥಳದಲ್ಲಿ ಬಳಕೆ ಲಾಭದಾಯಕ. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 1ರವರೆಗೆ. ಈ ಸಮಯ ದೇವತಾ ಆರಾಧನೆ, ಹಣಕಾಸು ನಿರ್ಧಾರ, ಸಂವಾದ ಅಥವಾ ಶಾಂತ ಚಿಂತನೆಗೆ ಅತ್ಯಂತ ಸೂಕ್ತ. ಮನಸ್ಸು ಶುದ್ಧ ಹಾಗೂ ಶಕ್ತಿಯುತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಭಾವನೆಗಿಂತ ಬುದ್ಧಿಗೆ ಹೆಚ್ಚು ಮಹತ್ವ ನೀಡಬೇಕಾದ ದಿನವಾಗಿದೆ. ನಿಮ್ಮ ದೈವಿಕ ನಂಬಿಕೆ, ಧರ್ಮನಿಷ್ಠೆ ಹಾಗೂ ಗಂಭೀರ ಚಿಂತನ ಶಕ್ತಿಯು ನಿಮ್ಮನ್ನು ಇಂದು ಹಲವಾರು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ರಕ್ಷಿಸಲಿದೆ. ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಲಾಗುವುದು. ಆದರೆ ನೀವು ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮದಾಗಲಿದೆ. ವ್ಯಕ್ತಿತ್ವದ ಗಂಭೀರತೆಯು ಇತರರನ್ನು ಪ್ರಭಾವಿತಗೊಳಿಸುವಂತೆ ಮಾಡುತ್ತದೆ. ಇವತ್ತು ನೀವು ನಿಶ್ಚಿತ ಗುರಿಯತ್ತ ಮನಸ್ಸು ಕೇಂದ್ರೀಕರಿಸಿ ಕ್ರಮಬದ್ಧವಾಗಿ ಮುಂದುವರಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂವಹನ ಸಾಧಿಸಿ ತಮ್ಮ ಕಾರ್ಯದ ನಿಖರತೆಯಿಂದ ಗಮನ ಸೆಳೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ಆದರೆ ಅದನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿದರೆ ಉನ್ನತಿಯ ದಾರಿ ಸುಗಮವಾಗಬಹುದು. ಕೆಲಸದ ಅರ್ಜಿ ಸಲ್ಲಿಸಲು ಇದು ಸಕಾಲ. ನಿಮ್ಮ ಪ್ರಯತ್ನಗಳು ಫಲ ನೀಡಬಹುದು. ವ್ಯಾಪಾರಿಗಳಿಗೆ ದಿನವು ಮಧ್ಯಮವಾಗಿದೆ. ಹಳೆಯ ವ್ಯವಹಾರಗಳಿಗೆ ಲಾಭದ ಸಂಕೇತ ಇದೆ. ಆದರೆ ಹೊಸ ಒಪ್ಪಂದಗಳ ವಿಷಯದಲ್ಲಿ ಹೆಚ್ಚು ಮುಜುಗರವಿಲ್ಲದಂತೆ ಎಚ್ಚರಿಕೆ ಅಗತ್ಯವಿದೆ. ಸಹಪಾಲಕರು ಅಥವಾ ಜಂಟಿ ಬಿಸಿನೆಸ್ಗಳಲ್ಲಿಯೂ ಸ್ಪಷ್ಟತೆಯ ಅಗತ್ಯವಿದೆ. ಇಂದು ಕೆಲಸದ ಸ್ಥಳದಲ್ಲಿ ಶಿಸ್ತಿನ ನಿಯಮಗಳನ್ನು ಪಾಲಿಸಲು ಶನಿಗ್ರಹನ ಪ್ರಭಾವ ಹೆಚ್ಚು. ಸಮಯಕ್ಕೆ ಕಾರ್ಯ ಪೂರ್ಣಗೊಳಿಸುವ ಮನೋಭಾವನೆ ಇಂದು ಬಹುಮುಖ್ಯ. ಇನ್ನು ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇವತ್ತಿನ ಧನುರಾಶಿಯವರ ಸ್ಥಿತಿ ಹೇಗಿದೆ ಅಂದರೆ, ಆರ್ಥಿಕ ವ್ಯವಹಾರಗಳಲ್ಲಿ ನಿಖರತೆ, ಪಟ್ಟಿ ಮತ್ತು ಯೋಜನೆ ಅಗತ್ಯ. ಇಂದು ಹಣವನ್ನು ಉಳಿತಾಯ ಮಾಡುವ ಯೋಜನೆ ರೂಪಿಸಬಹುದು. ಹಳೆ ಸಾಲ ಪಾವತಿಸಲು ಅಥವಾ ಸಾಲದಿಂದ ಮುಕ್ತಗೊಳ್ಳಲು ಧೈರ್ಯದಿಂದ ಕ್ರಮ ಕೈಗೊಳ್ಳಿ. ಬಂಡವಾಳ ಹೂಡಿಕೆ ಮಾಡಲು ಈ ದಿನ ಸೂಕ್ತವಲ್ಲ. ವಿಶೇಷವಾಗಿ ಷೇರು ಬಜಾರ್ ಅಥವಾ ಅಪಾಯದಿಂದ ಕೂಡಿದ ಆಸ್ತಿಗಳಲ್ಲಿನ ಹೂಡಿಕೆ ತಡೆಗಟ್ಟುವುದು ಉತ್ತಮ. ಬದಲಿಗೆ ಆರ್ಥಿಕ ಭದ್ರತೆಗೆ ಸಂಬಂಧಿಸಿದ ಯೋಜನೆಗಳ ಚಿಂತನೆ ಮಾಡಬಹುದು. ಪತ್ನಿ ಅಥವಾ ಕುಟುಂಬದ ಸದಸ್ಯರಿಂದ ಹಣಕಾಸು ವಿಷಯದಲ್ಲಿ ನೆರವು ಸಿಗಬಹುದು. ಆದರೆ ಧನ ವ್ಯವಹಾರಗಳಲ್ಲಿ ಭಾವನಾತ್ಮಕವಾಗಿ ಸ್ಪಂದಿಸದೆ ಬುದ್ಧಿವಂತಿಕೆಯಿಂದ ನಿರ್ವಹಿಸುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಕಿಂಚಿತ್ ಸ್ಥಿತಿಗತಿಗಳು ಕಂಡುಬರುವ ಸಾಧ್ಯತೆ ಇದೆ. ಜೀರ್ಣಕೋಶದ ಸಮಸ್ಯೆಗಳು, ಹೊಟ್ಟೆ ಉಬ್ಬಸೋಲು ಅಥವಾ ದೇಹದಲ್ಲಿ ಹಗುರವಾದ ನಡುಕ, ಶಕ್ತಿಹೀನತೆ ಕಾಣಿಸಬಹುದು. ಆಹಾರದಲ್ಲಿ ಸರಳತೆ, ಜಲಸೇವನ ಹೆಚ್ಚಿಸುವುದು ಹಾಗೂ ವಿಶ್ರಾಂತಿಯೂ ಅಗತ್ಯ. ಮನಸ್ಸಿನಲ್ಲಿ ಕೆಲವೊಂದು ಚಿಂತೆಗಳು ಕಂಡುಬರುವ ಸಾಧ್ಯತೆ ಇದೆ. ಆದರೆ ಧಾರ್ಮಿಕ ಚಿಂತನೆ, ದೈವ ಆರಾಧನೆ, ಜಪ, ಧ್ಯಾನ ಇವು ನಿಮ್ಮೊಳಗಿನ ಶಕ್ತಿ ಉಕ್ಕಿಸುವ ಮೂಲಕ ಸಮತೋಲನ ಸಾಧಿಸಲು ಸಹಾಯ ಮಾಡಬಹುದು. ಇಂದು ಪ್ರಾಣಾಯಾಮ ಅಥವಾ ನಿಧಾನವಾದ ಯೋಗಾಸನ ಅಭ್ಯಾಸದಿಂದ ನಾಡಿ ಶುದ್ಧಿ ಹಾಗೂ ಮನಸ್ಸಿನ ಶಾಂತಿಯನ್ನು ಪಡೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದ ಸದಸ್ಯರೊಂದಿಗೆ ಖುಷಿಯ ಮಾತುಕತೆ, ಬಾಂಧವ್ಯದ ಬಲವರ್ಧನೆ ಹಾಗೂ ಹಿರಿಯರ ಸಮಾಲೋಚನೆಯು ದಿನವನ್ನು ಸುಂದರಗೊಳಿಸಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಧಾರ್ಮಿಕ ದೃಷ್ಟಿಕೋನ ಮತ್ತು ಇತರರ ಪ್ರಾಯೋಗಿಕ ದೃಷ್ಟಿಕೋನದ ನಡುವೆ ಅಲ್ಪ ಭಿನ್ನಾಭಿಪ್ರಾಯ ಉಂಟಾಗಬಹುದು. ದಂಪತಿ ಜೀವನದಲ್ಲಿ ಸಹಕಾರ ಹಾಗೂ ಭಾವಪೂರ್ಣ ಮಾತುಕತೆ ಮುಖ್ಯ. ಮಕ್ಕಳ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅವರ ಅಭಿಪ್ರಾಯ ಕೇಳಿ. ಇಂದು ಸಂಬಂಧಗಳನ್ನು ದೃಢಪಡಿಸಿಕೊಳ್ಳಲು ಸದ್ವಾಕ್ಯ ಬಹುಮುಖ್ಯ. ಹೆತ್ತವರು ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಮನೆಯ ಶಾಂತ ವಾತಾವರಣವನ್ನು ಕಾಯ್ದುಕೊಳ್ಳಲು ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯು ಮುಖ್ಯ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗೆ ಅರ್ಪಣೆ ಮಾಡುವುದು ಕಪ್ಪು ಎಳ್ಳು, ಎಳ್ಳಿನ ಎಣ್ಣೆ, ದೀಪ ಹಚ್ಚುವುದು ಹಾಗೂ ಬಡವರಿಗೆ ಆಹಾರ, ವಸ್ತ್ರದಾನ ಮಾಡುವುದರಿಂದ ಶನಿಯ ಆಶೀರ್ವಾದ ದೊರೆಯಲಿದೆ.
ಈ ಕೆಳಗಿನ ಶನಿಗೆ ಪ್ರಿಯವಾದ ಮಂತ್ರವನ್ನು ಈ ದಿನ ಧ್ವನಿಯಿಂದ ಅಥವಾ ಮನಸ್ಸಿನಲ್ಲಿ ಜಪಿಸುವುದು ಉತ್ತಮ. ಓಂ ಶನಿಶ್ಚರಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 27 ಬಾರಿ ಅಥವಾ ಶಕ್ತಿಗೆ ತಕ್ಕಂತೆ 54 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಶನಿ ಪ್ರೀತಿಗಾಗಿ ಕಪ್ಪು ತುಳಸಿ ಅಥವಾ ಕಬ್ಬಿಣದ ಉಂಗುರ ಧಾರಣೆ ಮಾಡಬಹುದು. ಮಾಹಿತಿ ಹೊಂದಿದ ಪಂಡಿತರಿಂದ ಸಲಹೆ ಪಡೆದು ಮಾತ್ರ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಪ್ರಭಾವ ಸೂಚಿಸುವುದರಿಂದ ನಿಮಗೆ ಧಾರ್ಮಿಕತೆ, ಜ್ಞಾನ ಮತ್ತು ಆಂತರಿಕ ಬೆಳಕು ನೀಡುತ್ತದೆ. ಇಂದು ಈ ಸಂಖ್ಯೆಯು ನಿಮಗೆ ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತದೆ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣವು ಶಕ್ತಿ, ಧೈರ್ಯ, ಧರ್ಮ ಹಾಗೂ ಚೈತನ್ಯತೆಯ ಪ್ರತೀಕವಾಗಿದೆ. ಈ ಬಣ್ಣದ ಬಟ್ಟೆ ಅಥವಾ ತಿಲಕವನ್ನು ಧರಿಸುವುದು ಇಂದಿನ ದಿನದ ಶಕ್ತಿ ಕೇಂದ್ರವಾಗಬಲ್ಲದು. ಶುಭ ಸಮಯ ಬೆಳಗ್ಗೆ 9:05 ರಿಂದ 10 ರಿಂದ 45ರವರೆಗೆ. ಈ ಸಮಯದಲ್ಲಿ ಯಾವ ಕಾರ್ಯಕ್ಕೂ ಉತ್ತಮ ಪ್ರಾರಂಭ ಅಥವಾ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬಹುದಾದ ಯೋಗವಿದೆ. ಈ ಸಮಯ ದೈವ ಪ್ರಾರ್ಥನೆಗೆ ಸಹ ಸೂಕ್ತ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ಶ್ರಮದ ಫಲಿತಾಂಶವನ್ನು ಅನುಭವಿಸಬಹುದಾದ ನಿಷ್ಠೆ ಹಾಗೂ ಶ್ರದ್ಧೆಯಿಂದ ದಿನವನ್ನು ಮುನ್ನಡೆಸಬೇಕಾದ ಸಮಯವಾಗಿದೆ. ನಿರಂತರ ಪ್ರಯತ್ನ, ಶಿಸ್ತಿನ ನಡೆ ಮತ್ತು ಒಳಗಿಂದ ಉದ್ಭವಿಸುವ ಜವಾಬ್ದಾರಿಯ ಭಾವನೆ ಇಂದು ನಿಮ್ಮ ಯಶಸ್ಸಿಗೆ ಕೀಗೊಳವಾಗುತ್ತದೆ. ಶನಿವಾರದ ಶನಿಗ್ರಹನ ಗಂಭೀರ ಪ್ರಭಾವವು ನಿಮ್ಮ ಆಂತರಿಕ ಚಿಂತನೆಗಳಿಗೆ ಗಂಭೀರತೆ ನೀಡಬಹುದು, ಆದರೆ ಇದೇ ನಿಮಗೆ ಆಳವಾದ ಸಮರ್ಥನೆ ಮತ್ತು ಯೋಜನಾ ದೃಷ್ಟಿಕೋನವನ್ನು ನೀಡುತ್ತದೆ. ಇಂದು ಮುಕ್ತಾಯಗೊಳ್ಳದ ಕೆಲಸಗಳನ್ನು ಪೂರೈಸುವುದು, ಪ್ರಾಕೃತಿಕ ಶಕ್ತಿಯೊಂದಿಗೆ ಹೊಂದಾಣಿಕೆಯಿಂದ ಮುಂದೆ ಸಾಗುವುದು ಒಳ್ಳೆಯ ಫಲಿತಾಂಶಕ್ಕೆ ದಾರಿ ಮಾಡಿಕೊಡುತ್ತದೆ. ಹೊಸವರ ಪರಿಚಯ, ಗೌರವಯುತ ವ್ಯಕ್ತಿಗಳ ಸಂಪರ್ಕದಿಂದ ಭವಿಷ್ಯದ ಕನಸುಗಳಿಗೆ ಹೊಸ ಬೀಗದ ಕೀಲಿಕೈ ಸಿಗಬಹುದು. ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಸ್ವಲ್ಪ ತಾಳ್ಮೆ ಮತ್ತು ವಿಶ್ಲೇಷಣಾ ಮನೋಭಾವ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗದಲ್ಲಿ ಈ ದಿನ ನಿಮ್ಮ ನಿರಂತರ ಶ್ರಮಕ್ಕೆ ಉತ್ತಮ ಪ್ರತಿಫಲದ ಸೂಚನೆ ಇದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೆಚ್ಚಿನ ಹೊಣೆಗಾರಿಕೆ ಅಥವಾ ಪ್ರೋತ್ಸಾಹಕ ಮಾತುಗಳು ಸಿಗಬಹುದಾದ ಯೋಗವಿದೆ. ಕೆಲವರು ತಮ್ಮ ಕಾರ್ಯಕ್ಷಮತೆಯ ಮೆರೆದಿಂದ ಗಮನ ಸೆಳೆಯುವ ಸಾಧ್ಯತೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಂದು ಅರ್ಜಿ ಸಲ್ಲಿಸಲು ಅಥವಾ ಸಂದರ್ಶನಕ್ಕೆ ಹಾಜರಾಗಲು ಉತ್ತಮ ದಿನವಾಗಿದೆ. ನಿಮ್ಮ ಪ್ರಯತ್ನಗಳಿಗೆ ಸಕಾರಾತ್ಮಕ ಸ್ಪಂದನೆ ದೊರೆಯಬಹುದು. ವೃತ್ತಿಯಲ್ಲಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಪರಿಚಯಗಳ ಮೂಲಕ ಉತ್ತಮ ಮಾಹಿತಿ ಲಭಿಸಬಹುದು. ಸ್ಪರ್ಧೆಯ ಸನ್ನಿವೇಶದಲ್ಲಿ ನಿಮ್ಮ ತಂತ್ರಜ್ಞಾನದ ಜ್ಞಾನ, ಸಮಯ ನಿರ್ವಹಣಾ ಚಾತುರ್ಯ ಹಾಗೂ ಶಾಂತ ನಡವಳಿಕೆಯಿಂದ ಗೆಲುವಿನತ್ತ ಸಾಗಬಹುದು. ಸ್ವತಂತ್ರ ಉದ್ಯಮಿಗಳು ವ್ಯವಹಾರದಲ್ಲಿ ಬಾಕಿ ಲೆಕ್ಕಪತ್ರಗಳ ಸ್ವಾಧೀನ, ಸಾಲದ ಬಿಲ್ ಪುನಃದಿನಾಂಕ, ಹೊಸ ಯೋಜನೆಯ ಚರ್ಚೆಗಳಿಗೆ ಸಮಯ ನೀಡಬೇಕಾಗುತ್ತದೆ. ಬಂಡವಾಳ ಹೂಡಿಕೆ ವಿಚಾರದಲ್ಲಿ ಜಾಣ್ಮೆಯ ನಡೆ ಅತಿ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಜವಾಬ್ದಾರಿತ್ವದ ತತ್ವದೊಂದಿಗೆ ನಡೆದುಕೊಳ್ಳಬೇಕಾದ ದಿನ. ಕೆಲವು ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆಯಲ್ಲಿನ ಸನ್ನಿವೇಶ ಅಥವಾ ಆರೋಗ್ಯದ ವಿಚಾರಗಳಿಂದ ಉಂಟಾಗಬಹುದು. ಮಿತವ್ಯಯ ಮತ್ತು ಮುನ್ನೋಟದ ಯೋಜನೆ ತುಂಬಾ ಮುಖ್ಯ. ಹಳೆಯ ಹೂಡಿಕೆಗಳು ಲಾಭ ನೀಡುವ ಸೂಚನೆ ಇದ್ದರೂ ಹೊಸ ಹೂಡಿಕೆಗೆ ಕೈಹಾಕುವುದು ಸೂಕ್ತವಲ್ಲ. ಇಂದು ಸಾಲದ ವ್ಯವಹಾರ ಅಥವಾ ಉದ್ದಿಮೆದಾರಿಕೆ ಸಂಬಂಧಿತ ಚುಟುಕು ನಿರ್ಧಾರಗಳನ್ನು ತಪ್ಪಿಸಬೇಕು. ಹಿರಿಯರ ಸಲಹೆ ಹಾಗೂ ಲೆಕ್ಕಪತ್ರಗಳ ವಿಶ್ಲೇಷಣೆ ಮೂಲಕ ಹಣಕಾಸಿನಲ್ಲಿ ಸಮತೋಲನ ಸಾಧಿಸಲು ಯತ್ನಿಸಿ. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ, ಈ ಶನಿವಾರ ದೈಹಿಕ ಶ್ರಮ ಹಾಗೂ ಬುದ್ಧಿಜೀವಿಯ ಚಿಂತನೆಯಲ್ಲಿ ಸಮತೋಲನ ಸಾಧಿಸುವ ಅಗತ್ಯವಿದೆ. ಬೆನ್ನು ನೋವು, ತಲೆನೋವು ಅಥವಾ ಹೊಟ್ಟೆ ಸಂಬಂಧಿತ ಅಸಹಜತೆ ಸಾಧ್ಯವಿದೆ. ಸರಿಯಾದ ಆಹಾರ ಕ್ರಮ, ತಾಜಾ ಹಣ್ಣುಗಳು, ನೀರಿನ ಸೇವನೆ ಮತ್ತು ನಿದ್ರೆಯ ಗಮನ ಇರಲಿ. ಶನಿಗ್ರಹನ ಪ್ರಭಾವದಿಂದ ಮಾನಸಿಕ ಅಲಸ್ಯ, ಚಿಂತೆ ಅಥವಾ ನಿರಾತ್ಮಕತೆ ಕಂಡುಬರುವ ಸಾಧ್ಯತೆ. ಇವುಗಳನ್ನು ದೂರಗೊಳಿಸಲು ಯೋಗ, ಧ್ಯಾನ ಮತ್ತು ಪವಿತ್ರ ಶನಿ ಮಂತ್ರ ಜಪದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಶಾಂತಿ ಹಾಗೂ ಸ್ಥಿರತೆ ಸಾಧಿಸಲು ನಿಮ್ಮ ಮಾತು ಹಾಗೂ ನಡೆ ಪ್ರಭಾವ ಬೀರುತ್ತದೆ. ಪತ್ನಿ, ಪತಿ ಅಥವಾ ಕುಟುಂಬದ ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಸಹಾನುಭೂತಿ, ಗೌರವ ಮತ್ತು ಶ್ರದ್ಧೆಯ ಪ್ರಾಮುಖ್ಯತೆ ಇದೆ. ವಿವಾಹಿತರಿಗೆ ಸಂಬಂಧದಲ್ಲಿ ಆತ್ಮೀಯತೆ, ಸಹಕಾರ ಮತ್ತು ಭರವಸೆಗಾಗಿ ಅನುಕೂಲಕರ ದಿನ. ಒಂದಾಗಿ ನಿಂತು ನಿರ್ಧಾರ ಕೈಗೊಂಡರೆ ಗಟ್ಟಿಯಾದ ಸಂಬಂಧದ ಸ್ಥಾಪನೆ ಸಾಧ್ಯ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಸಂತೋಷದ ಕ್ಷಣಗಳನ್ನು ಉಂಟು ಮಾಡುತ್ತದೆ. ವೀಕ್ಷಕರೇ, ಶನಿವಾರದ ಶನಿಗ್ರಹನ ಶಾಂತಿಗಾಗಿ ಆಧ್ಯಾತ್ಮದ ನೆರವು. ಈ ದಿನದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಶನಿ ದೇವರ ಪೂಜೆ, ದಾನ ಮತ್ತು ಮಂತ್ರ ಜಪ ಶ್ರೇಷ್ಠ ಮಾರ್ಗ. ಹೃದಯದ ಭಯ, ಆತಂಕ ನಿವಾರಣೆಗೆ ಈ ದಿನ ಧ್ಯಾನ ಅತ್ಯಂತ ಸೂಕ್ತ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ
ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ತಾಮ್ರ ಪಾತ್ರೆಯಲ್ಲಿ ಶನಿಗೆ ಅರ್ಪಿಸಿ. ಶನಿದೇವರ ಮಂದಿರಕ್ಕೆ ಭೇಟಿ ನೀಡಿ ಕಪ್ಪು ಬಟ್ಟೆ, ಉದ್ದಿನ ಬೇಳೆ ಅಥವಾ ಎಳ್ಳು ನೀಡುವುದು ಪಾಪ ಪರಿಹಾರಕ್ಕಾಗಿ ಸಹಾಯಕ. ಅದೃಷ್ಟದ ಸಂಖ್ಯೆ 8. ಶನಿವಾರದ ಶಕ್ತಿಯ ಸಂಕೇತವಾದ ಈ ಸಂಖ್ಯೆ ಶ್ರಮ, ಶಿಸ್ತು ಮತ್ತು ಪ್ರಗತಿಯ ಪ್ರತೀಕವಾಗಿದೆ. ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯದಿಂದ ಬಳಸಿ ಮಹತ್ವದ ಕಾರ್ಯಗಳ ಶುಭಾರಂಭಕ್ಕೆ ಪ್ರಯತ್ನಿಸಿ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಈ ದಿನ ನಿಮ್ಮ ಚಿಂತನೆಯಲ್ಲಿ ಗಂಭೀರತೆ, ತಾಳ್ಮೆ ಮತ್ತು ಆಂತರಿಕ ಶಾಂತಿಯನ್ನುಂಟು ಮಾಡುತ್ತದೆ. ನೀಲಿ ಬಟ್ಟೆ, ಚಪ್ಪಲಿ ಅಥವಾ ಹೂವಿನ ಬಳಕೆ ನಿಮ್ಮ ಆಯಾಸವನ್ನು ಕಡಿಮೆ ಮಾಡುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ಕಾರ್ಯಾರಂಭ, ದೇವಾರಾಧನೆ ಅಥವಾ ಹಣಕಾಸು ತೀರ್ಮಾನಗಳ ಪ್ರಾರಂಭ ಉತ್ತಮ ಫಲಿತಾಂಶ ನೀಡುತ್ತದೆ. ಈ ಸಮಯದ ಶಕ್ತಿ ಬಳಸಿ ಮನಸ್ಸಿನಲ್ಲಿ ಸಂತುಷ್ಟಿ ಮತ್ತು ನೆಮ್ಮದಿಯನ್ನು ಸಾಧಿಸಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಕುಂಭರಾಶಿಯವರು ಆಂತರಿಕ ಶಕ್ತಿಯ ಮೇಲೆ ಗಮನ ಹರಿಸಬೇಕಾದ ದಿನ. ನಿಮ್ಮಲ್ಲಿರುವ ವಿಶಿಷ್ಟ ಕಲ್ಪನೆ, ವಿಶ್ಲೇಷಣಾ ಶಕ್ತಿ ಮತ್ತು ತಾತ್ವಿಕ ದೃಷ್ಟಿಕೋನದಿಂದ ಇಂದಿನ ದಿನದ ಎಚ್ಚರಿಕೆ ಹಾಗೂ ಉನ್ನತಿ ನಿರ್ಧಾರವಾಗುತ್ತದೆ. ಗ್ರಹಸ್ಥಿತಿಯ ಪ್ರಭಾವದಿಂದಾಗಿ ನೀವು ಈ ದಿನ ಹಲವು ವಿಚಾರಗಳಲ್ಲಿ ತಾತ್ವಿಕತೆ ಮತ್ತು ಆಳವಾದ ಚಿಂತನೆಗೆ ಒಳಗಾಗಬಹುದು. ಇಂದಿನ ಶನಿವಾರದ ಶನಿಗ್ರಹನ ಸ್ಪಷ್ಟ ಪ್ರಭಾವ ನಿಮ್ಮ ಮನಸ್ಸನ್ನು ತೀವ್ರ ಗಂಭೀರತೆಗೆ ಒಯ್ಯಬಹುದು. ಆದರೆ ಇದನ್ನು ಭಯವಾಗಿ ನೋಡುವುದಿಲ್ಲ. ಬದಲಿಗೆ ಇದು ಆತ್ಮಪರಿಶೋಧನೆ ಮತ್ತು ಆದರ್ಶ ನಿರ್ಣಯಗಳಿಗೆ ಕಾಲವಾಗಿದೆ. ಹಳೆಯ ಯೋಜನೆಗಳನ್ನು ಮರುಪರಿಶೀಲಿಸುವ, ಹೊಸ ಕಲ್ಪನೆಗಳಿಗೆ ರೂಪರೇಖೆ ಸಿದ್ಧ ಮಾಡುವ ಹಾಗೂ ನೆರೆಹೊರೆಯವರೊಂದಿಗೆ ಸಂಬಂಧಗಳಲ್ಲಿ ಪಾರದರ್ಶಕತೆ ತರಬೇಕಾದ ದಿನವಿದು. ನಿಮಗೆ ಆಶ್ರಯ ನೀಡಿದವರು ಅಥವಾ ಹಿರಿಯರ ಪರಿಚಯಗಳಿಂದ ಉತ್ತಮ ಮಾರ್ಗದರ್ಶನ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಉದ್ಯೋಗದಲ್ಲಿ ಇಂದು ವಿಶ್ಲೇಷಣಾತ್ಮಕ ಚಿಂತನ ಹಾಗೂ ತಂತ್ರದ ಮೂಲಕ ಗಮನ ಸೆಳೆಯುವಿರಿ. ಕೆಲವರಿಗೆ ನಿರ್ಧಾರ ಮಾಡುವ ಮಟ್ಟದ ಸಭೆಗಳಲ್ಲಿ ಭಾಗವಹಿಸುವ ಅವಕಾಶ. ಇಂದು ನೀವು ತೋರಿಸುವ ತಾಳ್ಮೆ ಹಾಗೂ ಜವಾಬ್ದಾರಿತ್ವ ನಿರ್ಣಾಯಕವಾಗಿರುತ್ತದೆ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದು ಸೂಕ್ತ ಅವಕಾಶದ ಬಗ್ಗೆ ಹೆಚ್ಚು ಮಾಹಿತಿ ಸಂಗ್ರಹಿಸುವ, ಜಾಲತಾಣಗಳು ಅಥವಾ ಸ್ನೇಹಿತರಿಂದ ಇಂಗಿತ ಪಡೆಯುವ ಉತ್ತಮ ದಿನ. ನಿರ್ಧಾರ ತಕ್ಷಣ ತೆಗೆದುಕೊಳ್ಳುವುದು ಬದಲಿಗೆ ಸಮಯ ತೆಗೆದುಕೊಂಡು ಪರಿಗಣಿಸಬೇಕು. ಉದ್ಯಮಿಗಳಿಗಂತೂ ಇಂದು ವ್ಯವಹಾರದಲ್ಲಿ ಜವಾಬ್ದಾರಿಯೂ ಹೆಚ್ಚಿದ ದಿನ. ಹಳೆಯ ಬಾಕಿಗಳಿಗೆ ಸಂಬಂಧಿಸಿದ ಚರ್ಚೆ, ಹೊಸ ಪ್ರಾಜೆಕ್ಟ್ ಬಗ್ಗೆ ತೀರ್ಮಾನಕ್ಕೆ ಮೊದಲ ಹಂತದ ಚರ್ಚೆ ನಡೆಯಬಹುದು. ಈ ದಿನದ ವ್ಯವಹಾರ ಚಟುವಟಿಕೆಗಳಲ್ಲಿ ಹೆಚ್ಚು ಚಿಂತನಶೀಲತೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲನ ಅಗತ್ಯ. ಖರ್ಚುಗಳ ಬಗ್ಗೆ ಎಚ್ಚರಿಕೆಯಿಂದ ನಡೆಯಬೇಕು. ವಿಶೇಷವಾಗಿ ಮನೆಯ ಚುಟುಕು ವೆಚ್ಚಗಳು ಅಥವಾ ತುರ್ತು ಚಿಕಿತ್ಸೆಯ ವೆಚ್ಚಗಳ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಅಥವಾ ಬಡ್ಡಿ ಬರುವ ಸಂಭವವಿದೆ. ಆದರೆ ಹೊಸ ಹೂಡಿಕೆಗಳು ವಿಳಂಬವಾಗಬೇಕು. ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋ ವ್ಯವಹಾರಗಳಲ್ಲಿ ನೇರ ಹೂಡಿಕೆ ಮಾಡುವುದು ಶ್ರೇಷ್ಠವಲ್ಲ. ಸಾಲದ ಸಂಬಂಧಿತ ಚಟುವಟಿಕೆಗಳಿರಬಹುದಾದರೂ ಅವುಗಳಿಗೆ ಹಿರಿಯರ ಸಲಹೆಯ ಮೇರೆಗೆ ಮುಂದಾಗುವುದು ಉತ್ತಮ. ಇಂದಿನ ದಿನ ಹೆಚ್ಚು ಹಣಕಾಸು ಯೋಗ್ಯತೆ ತೋರಿಸುವ ದಿನವಲ್ಲ, ಬದಲಿಗೆ ಮಿತವ್ಯಯ, ಸಂಯಮ ಮತ್ತು ಸ್ವವಿವೇಕದ ಮಹತ್ವವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಶರೀರದಲ್ಲಿ ನೀರಿನ ಅಲ್ಪತೆ ಅಥವಾ ತೂಕ ಇಳಿಕೆಯಲ್ಲದೆಯೂ ಶಕ್ತಿಹೀನತೆ ಉಂಟಾಗಬಹುದು. ಆಹಾರ ಕ್ರಮ ಸರಿಯಾದದ್ದಾಗಿರಬೇಕು. ನಿರಂತರ ಕುಳಿತ ಕೆಲಸ ಮಾಡುವವರು ಬೆನ್ನು ನೋವು, ಕತ್ತು ಬೆನ್ನುಮೂಳೆಗೆ ಸಂಬಂಧಿಸಿದ ಅಸ್ವಸ್ಥತೆ ಅನುಭವಿಸಬಹುದು. ಮನಸ್ಸಿನ ಅಳಿವಿಗೆ ಕಾರಣವಾಗಬಹುದಾದ ಅಸಮಾಧಾನಗಳು, ನಿರೀಕ್ಷೆಗಳ ಸಾಧನೆಯ ಕೊರತೆ ಇವೆಲ್ಲ ಮನೋವೈಕಲ್ಯಕ್ಕೆ ಕಾರಣವಾಗಬಾರದು. ಇಂದಿನ ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಸೌಮ್ಯತೆ, ತಾತ್ವಿಕ ಚಿಂತನೆಗೆ ಒತ್ತು ನೀಡುವುದು ಉತ್ತಮ. ಯೋಗ, ಧ್ಯಾನ, ಜಪ ಇವು ಇಂದು ಶಕ್ತಿಯ ಪುನರ್ಸ್ಥಾಪನೆಗೆ ಬಹುಪಯುಕ್ತ. ವಿಶ್ರಾಂತಿ, ಸಮಯ ಪಾಲನೆ ಮತ್ತು ಬಿಸಿಲಿನ ಸಂಭ್ರಮದಿಂದ ದೂರವಿರುವುದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ವಿವೇಚನೆ ಮುಖ್ಯ. ಕೆಲ ಅಸಮ್ಮತಿಗಳ ಕಾರಣವಾಗಿ ಚರ್ಚೆಗಳಾಗಬಹುದಾದರೂ ನಿಮ್ಮ ಶ್ರದ್ಧೆ, ಸಕಾರಾತ್ಮಕ ಮಾತು ಮತ್ತು ಸ್ಪಷ್ಟತೆ ಈ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಶಾಂತಗೊಳಿಸಬಹುದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂವಾದಕ್ಕೆ ಇಳಿಯುವ ದಿನವಿದು. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಸಂಬಂಧವನ್ನು ಗಟ್ಟಿಯಾಗಿಸುತ್ತದೆ. ಮಕ್ಕಳ ಶಿಕ್ಷಣ, ಹಿರಿಯರ ಆರೋಗ್ಯ ಇವುಗಳ ಬಗ್ಗೆ ಹೆಚ್ಚು ಸಮಯ ಕಳೆಯುವುದು ಶುಭ. ಮನೆಯೊಳಗಿನ ಬದಲಾವಣೆ, ಒಡನಾಡಿಗಳಿಂದ ಆರ್ಥಿಕ ಸಹಾಯ ಅಥವಾ ಸಾಂತ್ವನ ಸಿಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಶನಿವಾರ ಶನಿಗ್ರಹನ ಶಕ್ತಿಯನ್ನು ಸಮತೋಲನಗೊಳಿಸಲು ಧರ್ಮ ಕಾರ್ಯಗಳಲ್ಲಿ ತೊಡಗುವುದು ಅತ್ಯಂತ ಅವಶ್ಯಕ. ಓಂ ನೀಲಾಂಜನ ಸಮಾಭಾಸಂ.
ಈ ಶನಿ ಮಂತ್ರವನ್ನು ಕನಿಷ್ಠ 35 ಅಥವಾ 54 ಬಾರಿ ಪಠಿಸಿರಿ. ಕಪ್ಪು ಎಳ್ಳು, ಎಳ್ಳಿನ ಎಣ್ಣೆ ದೀಪದ ದಾನ ಮಾಡುವುದು ಶ್ರೇಷ್ಠ. ಪೆಟ್ರೋಲ್ ಬಂಕ್ ಸಾರಿಗೆ ಸೇವೆಗಳಲ್ಲಿ ಕೆಲಸ ಮಾಡುವವರಿಗೆ ಶಕ್ತಿ ಪ್ರಕಾರ ದಾನ ನೀಡಿರಿ. ಶನಿದೇವರ ಚಿತ್ರಕ್ಕೆ ನೀಲಿ ಹೂವಿನ ಮಾಲೆ ಸಮರ್ಪಣೆ ಮಾಡಿ. ಶನಿವಾರದ ರಾತ್ರಿ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು ಕುಶಲದಾಯಕ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಶನಿಗ್ರಹನ ಪರಿಣಾಮವನ್ನು ಸಮಪಾಲಿಸುತ್ತಿದ್ದು ಸಮರ್ಥ ನಿರ್ಧಾರ, ಶಿಸ್ತಿನ ಜೀವನ ಶೈಲಿ ಮತ್ತು ಮಿತ ವ್ಯವಹಾರದ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿಯು ನಿಮಗೆ ಹೊಸ ಜಾಗೃತಿಯ ಬಾಗಿಲು ತೆರೆದುಕೊಡಬಲ್ಲದು. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣವು ಶನಿವಾರದ ಶನಿಗ್ರಹನ ಶಕ್ತಿಯ ಪ್ರತೀಕ. ಇದು ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಡುವ, ಗಂಭೀರ ಚಿಂತನೆಗೆ ದಾರಿ ಮಾಡಿಕೊಡುವ ಬಣ್ಣ. ಕಪ್ಪು ಬಟ್ಟೆ ಅಥವಾ ಹೂವಿನ ಬಳಕೆ ಮಾಡುವುದರಿಂದ ಶಕ್ತಿಯ ಕ್ಷಯ ತಪ್ಪಬಹುದು. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15 ರವರೆಗೆ. ಈ ಸಮಯದಲ್ಲಿ ಶನಿವಾರದ ಶಕ್ತಿ ಸಮಪಾಲಿತವಾಗಿದ್ದು ಯಾವುದೇ ತೀರ್ಮಾನ, ಪೂಜೆ, ಧ್ಯಾನ ಅಥವಾ ಹಣಕಾಸು ನಿರ್ಧಾರಗಳಿಗಾಗಿ ಅತ್ಯಂತ ಯುಕ್ತ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಒಳಜ್ಞಾನದ ಬೆಳಕು ಬಹುಪಡೆದಂತೆ ತೋರುತ್ತದೆ. ನಿಮ್ಮ ತ್ಯಾಗಮಯ ಸ್ವಭಾವ, ಕಲ್ಪನೆಯ ಶಕ್ತಿ ಮತ್ತು ಭಾವನಾತ್ಮಕ ಗ್ರಹಿಕೆ ಇಂದಿನ ದಿನದ ಬಹುಮುಖ ಬೆಳವಣಿಗೆಗೆ ಕಾರಣವಾಗಬಹುದು. ಆದಾಗ್ಯೂ ಇಂದಿನ ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ನಿಮ್ಮ ಉದ್ದೇಶ ಮತ್ತು ಪರಿಣಾಮಗಳ ನಡುವೆ ವ್ಯತ್ಯಾಸ ಉಂಟಾಗಬಹುದು. ಇದನ್ನು ತಾಳ್ಮೆಯಿಂದ ಎದುರಿಸಬೇಕು. ಮೀನ ರಾಶಿಯವರ ಬದುಕಿನಲ್ಲಿ ಶನಿವಾರಗಳೆಂದರೆ ಧ್ಯಾನ, ಪರಿಶುದ್ಧತೆ, ತ್ಯಾಗ, ದಾನ ಮತ್ತು ಒಳನೋಟಕ್ಕೆ ಸಮಯ. ಈ ಶಕ್ತಿ ಇಂದು ಮತ್ತಷ್ಟು ಉಜ್ವಲವಾಗಿದ್ದು ನಿಮ್ಮ ಆತ್ಮಚಿಂತನ ಶಕ್ತಿ ಜಾಸ್ತಿಯಾಗಿರಬಹುದು. ಇಂದು ಮಾಡಿದ ತೀರ್ಮಾನಗಳು ಮುಂದಿನ ದಿನಗಳಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ಮಾಡಿಕೊಡಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗಸ್ಥರಿಗಾಗಿ ಇಂದು ನಿಮ್ಮ ಕಲ್ಪನೆಗಳು, ಕಲಾತ್ಮಕತೆ ಮತ್ತು ಸಮನ್ವಯ ಶಕ್ತಿ ಬೆಳಗುವ ದಿನ. ಕಲಾ, ಸಂಗೀತ, ಶಿಕ್ಷಣ, ವೈದ್ಯಕೀಯ, ಲಲಿತಕಲೆ, ಮಾನಸಿಕ ಆರೈಕೆ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಹೆಚ್ಚು ತೃಪ್ತಿಕರ ಅನುಭವ ಹೊಂದಬಹುದು. ನಿಮ್ಮ ಮಾತು ಮತ್ತು ಅಭಿವ್ಯಕ್ತಿ ಶಕ್ತಿಯು ಅಧಿಕವಾಗಿರುವುದರಿಂದ ಸಮ್ಮುಖ ಸಂದರ್ಶನ ಅಥವಾ ಪ್ರಸ್ತಾವನೆಗಳಿಗೆ ಇದು ಸೂಕ್ತ ಸಮಯ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ರೂಪಿಸಿಕೊಳ್ಳಲು ಅನುಕೂಲ. ಕೆಲವು ಕೆಲಸಗಳು ವಿಳಂಬವಾಗಬಹುದು, ಆದರೆ ಇದರಿಂದ ಬೇಸರಗೊಂಡು ನಿರ್ಧಾರಗಳನ್ನು ಬದಲಾಯಿಸಬೇಡಿ. ನಿಮ್ಮ ಕಲಾತ್ಮಕ ಹಾಗೂ ಭಾವನಾತ್ಮಕ ಗುಣಗಳನ್ನು ಗುರುತಿಸಬಲ್ಲ ಉದ್ಯೋಗಾವಕಾಶಗಳಿಗಾಗಿ ಪ್ರಯತ್ನಿಸಿ. ನಿಮ್ಮ ಪ್ರಯತ್ನಕ್ಕೆ ಸಕಾರಾತ್ಮಕ ಫಲಿತಾಂಶ ದೊರೆಯಬಹುದು. ಸ್ವತಂತ್ರವಾಗಿ ಕೆಲಸ ಮಾಡುವವರೆಂದರೆ ಇಂದು ಹೊಸ ಕಲ್ಪನೆಗಳ ರೂಪು ಮಾಡುವ, ಸ್ವಪ್ನಗಳನ್ನು ಬಿಂಬಿಸುವ ದಿನ. ಆದರೆ ತ್ವರಿತ ಕ್ರಿಯೆಗಳ ಬದಲು ಪೂರಕ ಯೋಜನೆ ಮಾಡಿ ಮುಂದುವರಿಯುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಮಿಶ್ರ ಫಲಿತಾಂಶಗಳ ಸಾಧ್ಯತೆ. ನಿರೀಕ್ಷೆಗಿಂತ ಕಡಿಮೆ ಲಾಭ, ಕೆಲವು ಕುಟುಂಬ ವ್ಯಯಗಳ ಭಾರ ಇರುತ್ತದೆ. ಆದರೂ ಹಿತವಚನದ ಮೂಲಕ ಅಥವಾ ದಾನ ಧರ್ಮದ ಫಲವಾಗಿ ಆಗಮನವಾಗುವ ಲಘು ಲಾಭಗಳಿವೆ. ಹಳೆಯ ಬಾಕಿ ಹಣ ಅಥವಾ ಸಹಾಯಗಳ ಪ್ರತಿಷ್ಠಾನಕ್ಕಾಗಿ ಇಂದು ಉತ್ತಮ ಸಮಯವಲ್ಲ. ಬದಲಿಗೆ ಶುಕ್ರವಾರ ಅಥವಾ ಸೋಮವಾರ ಇಂಥ ಕಾರ್ಯಗಳಿಗೆ ಯೋಗ್ಯ. ಹೂಡಿಕೆಗೆ ತೀವ್ರ ಪ್ರಯತ್ನದಿಂದ ನಿವೃತ್ತರಾಗುವುದು ಒಳಿತು. ಇಂದು ಧರ್ಮ ಕಾರ್ಯ, ಸೇವಾ ಕಾರ್ಯಗಳಿಗೆ ಹಣ ವಿನಿಯೋಗ ಮಾಡುವಂತಹ ಶ್ರೇಷ್ಠ ದಿನ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮೀನ ರಾಶಿಯವರ ಆರೋಗ್ಯ ಇಂದು ತಾತ್ಕಾಲಿಕವಾಗಿ ತೀವ್ರ ಭಾವನೆಗಳಿಂದ ಬಾಧಿತವಾಗುವ ಸಾಧ್ಯತೆ. ಜೀರ್ಣಕ್ರಿಯೆ, ನೀರಿನ ಕೊರತೆ ಅಥವಾ ತಲೆನೋವುಗಳು ಕಡಿಮೆ ಮಟ್ಟದಲ್ಲಿ ಕಾಡಬಹುದು. ಹೆಚ್ಚಿನ ತೂಕ ಇಟ್ಟ ಭಾವನೆಗಳು ದೈಹಿಕವಾಗಿ ಶಕ್ತಿಹೀನತೆಗೆ ಕಾರಣವಾಗಬಾರದು. ಮನೋವೈಜ್ಞಾನಿಕವಾಗಿ ಕೂಡ ಇಂದಿನ ಶನಿಗ್ರಹನ ಪ್ರಭಾವದಿಂದಾಗಿ ಸ್ವಲ್ಪ ನಿರಾಸೆಯ ಭಾವ ಉಂಟಾಗಬಹುದು. ಆದರೆ ಧ್ಯಾನ, ಪ್ರಾಣಾಯಾಮ, ತಾತ್ವಿಕ ಓದು ಇವು ಶಕ್ತಿಯ ಪುನಃಸ್ಥಾಪನೆಗೆ ಉಪಕಾರಿಯಾಗುತ್ತದೆ. ಹುಚ್ಚು ತಿನ್ನುವಿಕೆ ಅಥವಾ ಅನಿಯಮಿತ ನಿದ್ರೆ ಸಮಸ್ಯೆಗಳಿಗೆ ದೂರ ಉಳಿಯಬೇಕು. ತಾಜಾ ಹಣ್ಣುಗಳು, ತೆನೆಹಣ್ಣು ಅಥವಾ ನೀರಿನಷ್ಟು ಸೇವನೆ ಮಾಡುವುದರಿಂದ ದೇಹ ಶಕ್ತಿವಂತವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಶಾಂತಿ, ವಿವೇಕ ಮತ್ತು ಆತ್ಮೀಯತೆ ಇರುತ್ತದೆ. ಆದರೆ ಸಂಬಂಧಗಳಲ್ಲಿ ಕಿಂಚಿತ್ ಭಾವನಾತ್ಮಕ ಅಸಮಾಧಾನ ಅಥವಾ ಗೊಂದಲ ಉದ್ಭವಿಸಬಹುದು. ನೀವು ತೋರಿಸುವ ತಾಳ್ಮೆ, ಶ್ರವಣಶಕ್ತಿ ಮತ್ತು ಪ್ರೀತಿಯ ಮಾತುಗಳಿಂದ ಈ ಸಮಸ್ಯೆಗಳು ಶೀಘ್ರದಲ್ಲಿ ನಿವಾರಣೆಯಾಗುತ್ತವೆ. ಸಂಬಂಧಗಳಲ್ಲಿ ಆಳವಾದ ಮಾತುಕತೆಗಳು ನಡೆಯಬಹುದು. ಬರೀ ತೀವ್ರ ಭಾವನೆ ವ್ಯಕ್ತಪಡಿಸುವ ಬದಲು ಗಂಭೀರ ಮನಸ್ಸಿನಿಂದ ಸಮಾಧಾನಕರ ಚರ್ಚೆಗೆ ಮುಂದಾಗಬೇಕು. ಇಂದು ಮಕ್ಕಳ ಶಿಕ್ಷಣ ಅಥವಾ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನ ಹರಿಸಬೇಕು. ವೀಕ್ಷಕರೇ, ನೀವು
ಈ ಶನಿವಾರದ ಶನಿಗ್ರಹಣ ಶಕ್ತಿಯನ್ನು ಸಮತೋಲನಗೊಳಿಸಲು ಅಹಿಂಸೆ, ತ್ಯಾಗ, ನಿಷ್ಠೆ ಹಾಗೂ ನೈತಿಕತೆಯ ಮಾರ್ಗ ಅನುಸರಿಸುವುದು ಅತ್ಯವಶ್ಯ. ಪರಿಹಾರಗಳು: ಓಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿರಿ. ಮಂತ್ರ ಪಠಣದ ಸಮಯದಲ್ಲಿ ನೀಲಿ ಬಟ್ಟೆ ಧರಿಸಿ ಶನಿದೇವನ ಚಿತ್ರ ಅಥವಾ ಶಿಲೆಯ ಮುಂದೆ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಧ್ಯಾನ ಮಾಡುವುದು ಶ್ರೇಷ್ಠ. ನಿರ್ಗತಿಕರಿಗೆ ಆಹಾರ ದಾನ, ಕಪ್ಪು ಉಳಿತಾಯದ ಪಾತ್ರೆ ಅಥವಾ ಲೋಹದ ಪಾತ್ರೆ ದಾನ ಮಾಡುವುದರಿಂದ ಶನಿಗ್ರಹನ ಅನುಗ್ರಹ ಸಿಗುತ್ತದೆ. ದೇವಸ್ಥಾನಗಳಲ್ಲಿ ಎಳ್ಳಿನ ದೀಪ, ನೀಲಿ ಹೂವು ಅಥವಾ ನವಧಾನ್ಯ ದಾನ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 7. ಈ ದಿನದ ಶಕ್ತಿಯನ್ನು ಪ್ರತಿಬಿಂಬಿಸುವ ಸಂಖ್ಯೆಯೂ 7. ಇದು ಗುಪ್ತಜ್ಞಾನ, ಧ್ಯಾನ, ಭಾವನೆಗಳ ಆಳತೆ ಹಾಗೂ ಆತ್ಮಚೈತನ್ಯಕ್ಕೆ ಸಂಬಂಧಿಸಿದುದು. ಈ ಸಂಖ್ಯೆಯ ಪಾವಿತ್ರ್ಯ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಶನಿಗ್ರಹನ ಅನುಗ್ರಹವಿರುವ ಬಣ್ಣ. ಇದು ಮನಸ್ಸಿಗೆ ತಂಪು ನೀಡುವುದು, ನಿಶ್ಚಲತೆಯನ್ನು ನೀಡುವುದು ಮತ್ತು ಧ್ಯಾನದ ಸ್ಥಿತಿಗೆ ಒಯ್ಯುವುದು. ಇಂದಿನ ದಿನ ನೀಲಿ ಬಟ್ಟೆ, ನೀಲಿ ಹೂವಿನ ಸೇವನೆ ಅಥವಾ ನೀಲಿ ಬಣ್ಣದ ವಸ್ತು ಬಳಕೆಯು ಶ್ರೇಷ್ಠ. ಶುಭ ಸಮಯ: ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 2:15 ಈ ಸಮಯದಲ್ಲಿ ಚಂದ್ರ ಮತ್ತು ಶನಿ ಎರಡೂ ಗ್ರಹಗಳು ಸಹಜ ಸ್ಥಿತಿಯಲ್ಲಿ ಇರುವ ಕಾರಣ ಧ್ಯಾನ, ಪೂಜೆ, ಮಂತ್ರಪಠಣ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಅತ್ಯಂತ ಲಾಭಕಾರಿ ಸಮಯವಾಗಿದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.